ಪ್ರೀತಿಯ ವೀಕ್ಷಕರೇ, ತ್ರಿವರ್ಣ ನ್ಯೂಸ್ನ ವಿಶೇಷ ಸಂವಾದಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಇವತ್ತಿನ ಈ ವಿಶೇಷ ಸಂವಾದದಲ್ಲಿ ನಮ್ಮೊಂದಿಗೆ ಇದ್ದಾರೆ ಅರುಣ್ ಜಾವಗಲ್ ಅವರು. ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಜೊತೆಗೆ ಕನ್ನಡ ಪರ ಹೋರಾಟಗಾರರು. ರಾಜ್ಯದ ನೆಲ, ಜಲ, ಭಾಷೆ, ಅನುದಾನ ಈ ಎಲ್ಲ ವಿಚಾರಗಳ ಬಗ್ಗೆ ಸದಾ ತಮ್ಮ ದನಿಯನ್ನು ಎತ್ತುತ್ತಾ ಇರ್ತಾರೆ. ಸೊ ಈ ಒಂದು ವಿಶೇಷ ಸಂವಾದದಲ್ಲಿ ರಾಜ್ಯಕ್ಕೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರದಿಂದ ಬರಬೇಕಾದಂತಹ ಅನುದಾನ ಇರ್ಬೋದು, ಆಮೇಲೆ ನೇಮಕಾತಿಗಳ ವಿಚಾರ ಇರ್ಬೋದು, GST ಹಣ ಇರ್ಬೋದು, ಆಮೇಲೆ ನಾವು ಬರೆಯುವಂತ ಪರೀಕ್ಷೆಗಳ ವಿಚಾರದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಬರೆಯುವಂತ ಪರೀಕ್ಷೆಗಳ ವಿಚಾರದಲ್ಲಿ ಆಗ್ತಿರುವಂತಹ ಅನ್ಯಾಯ, ಹೀಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ ಯಾವ ರೀತಿ ಅನ್ಯಾಯ ಆಗ್ತಿದೆ ಮತ್ತೆ ಎಲ್ಲ ನಾವು ಅವಕಾಶಗಳನ್ನ ಪಡಿಬೇಕಾಗಿದೆ, ನಮ್ಮ ಪ್ರಭುತ್ವಗಳು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ, ನಮ್ಮ ರಾಜಕಾರಣಿಗಳು ಅಲ್ಲಿ ಗಟ್ಟಿದನಿಯಲ್ಲಿ ಯಾವ ರೀತಿ ಅವಕಾಶಗಳನ್ನ ಕೇಳಬೇಕಾಗಿದೆ, ಇವೆಲ್ಲದರ ವಿಚಾರವಾಗಿ ನಾವು ಅರುಣ್ ಅವರೊಂದಿಗೆ ಸವಿಸ್ತಾರವಾಗಿ ಮಾತಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಮೊದಲನೇದಾಗಿ ನಾವು ಈ ಒಂದು ಒಕ್ಕೂಟ ವ್ಯವಸ್ಥೆ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಈ ನಮ್ದು ಒಂದು ಈ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ನಾವು ಗಣರಾಜ್ಯ ಅಂತ ಕರಿತೇವೆ. ನಮ್ಮ ಈ ಸಂವಿಧಾನದಲ್ಲಿ ಒಕ್ಕೂಟ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಜವಾಬ್ದಾರಿ ಇರುತ್ತೆ, ಪವರ್ ಇರುತ್ತೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಈ ಕೇಂದ್ರ ಸರ್ಕಾರದಿಂದ ಸಿಗಬೇಕಾಗಿರುವಂತ ಅನುದಾನ ಇರ್ಬೋದು, ಮತ್ತೆ ಸಿಗಬೇಕಾಗಿರುವಂತ ಅವಕಾಶಗಳಿರ್ಬೋದು, ಇವೆಲ್ಲವೂ ಸರಿಯಾಗಿದೆಯಾ? ಒಕ್ಕೂಟ ತತ್ವ ಸರಿಯಾಗಿ ಪಾಲನೆ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಅಂತ? ಒಕ್ಕೂಟ ತತ್ವ ಯಾವತ್ತಿಗೂ ಸರಿ ನಡ್ಕೊಂಡೇ ಬಂದಿಲ್ಲ. ಇದು ಇವತ್ತು ಆಗ್ತಾ ಇಲ್ಲ ಅಂತ ಕೆಲವೊಂದಷ್ಟು ಜನ ಹೇಳ್ತಾರೆ. ಅದ್ರ ರಿಯಾಲಿಟಿ ಏನಂದ್ರೆ, ಕಳೆದ 70 ವರ್ಷದಿಂದನೂ ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾದ ನಡೆಗಳೇ ನಡ್ಕೊಂಡು ಬಂದಿದೆ. ಅದು ಹೇಗೆ ಅಂದ್ರೆ, ಮೊದಲಿಗೆ ಒಕ್ಕೂಟ ಮಾಡಬೇಕಾದ್ರೆ ಕೆಲವು ಅಂಶಗಳನ್ನ ಮಾತ್ರ ನಾವು ಒಕ್ಕೂಟ ಸರ್ಕಾರ ಜೊತೆ ಇಟ್ಕೋತೀವಿ, ಉಳಿದಿದ್ದನ್ನ ರಾಜ್ಯ ಸರ್ಕಾರದ ಅಡಿಯಲ್ಲಿ ಇಡ್ತೀವಿ. ಅಂದ್ರೆ ಯೂನಿಯನ್ ಲಿಸ್ಟ್ ಅಲ್ಲಿ ಕಡಿಮೆ ಅಂಶಗಳನ್ನು ಇಟ್ಕೊಂಡು ಸ್ಟೇಟ್ ಲಿಸ್ಟ್ ಅಲ್ಲಿ ಜಾಸ್ತಿ ಅಂಶಗಳನ್ನು ಇಟ್ಕೋತೀವಿ ಅನ್ನೋ ಆಧಾರದ ಮೇಲೆನೆ ಒಕ್ಕೂಟ ರಚನೆಗೆ ಮುಂದಾಗಿದ್ದು. ಅದಾದ್ಮೇಲೆ ಏನಾಗಿದೆ ಅಂದ್ರೆ, ಬಹಳಷ್ಟು ಕೇಂದ್ರೀಕರಣ ಆಗಿದೆ. ಬಹಳಷ್ಟು ಅಂಶಗಳು ರಾಜ್ಯ ಪಟ್ಟಿಯಿಂದ ಕೇಂದ್ರ ಪಟ್ಟಿಗೆ ಹೋಗಿದೆ. ಅದು ನಾವೊಂದು ಗಮನಿಸಿದ್ರೆ, ಬಹಳಷ್ಟು ಅಂದ್ರೆ ಮೊದಲು ಏನಾಗ್ತಾ ಇತ್ತು, ಮೊದಲು ನಾವು ಒಕ್ಕೂಟ ಶುರು ಆದಾಗ ರಾಜ್ಯ ಪಟ್ಟಿಯಲ್ಲಿ ಅಂಶಗಳು ಜಾಸ್ತಿ ಇದ್ವು. ನಿಧಾನವಾಗಿ ಕೇಂದ್ರ ಪಟ್ಟಿಗೆ ಹೋಗಿ ಒಂದೇ ಒಂದು ಅಂಶ ಕೂಡ ಕೇಂದ್ರ ಪಟ್ಟಿಯಿಂದ ರಾಜ್ಯ ಪಟ್ಟಿಗೆ ಬಂದಿರೋ ಉದಾಹರಣೆಗಳು ನಮಗೆ ಸಿಗಲ್ಲ. ಸೊ ಅಷ್ಟರ ಮಟ್ಟಿಗೆ ಕೇಂದ್ರೀಕರಣ ಆಗಿದೆ. ದಿನದಿಂದ ಕೆಲವೇ ದಿನಗಳ ಹಿಂದೆ ತೆರಿಗೆಯ ಮೇಲೆ GST ಬಂದ ಮೇಲೆ ಮೆಜಾರಿಟಿ ಆಫ್ ಟ್ಯಾಕ್ಸ್ ಮೇಲೆ ಪವರು ಯೂನಿಯನ್ ಗವರ್ಮೆಂಟ್ ಕೊಟ್ಟೋಗಿದೆ. ಅದು ಕೇಂದ್ರೀಕರಣ ಆಗಿದೆ. ರಾಜ್ಯ ಸರ್ಕಾರ ಇರಬಹುದು, ಅಥವಾ BBMP ಇರಬಹುದು, ಅಥವಾ ಸ್ಥಳೀಯ ಸಂಸ್ಥೆಗಳು ಅಂತ ನಾವೇನು ಕರಿತೀವಿ, ಅದೊಂಥರ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಇರೋ ಸರ್ಕಾರಗಳ ತರ ಕಾಣಿಸುತ್ತೆ. ಅದಕ್ಕೆ ಬೇರೆ ಯಾವ ಅಧಿಕಾರನೂ ಇಲ್ಲ. ಸೊ ಹೀಗಾಗಿ ಇದು ಒಕ್ಕೂಟ ವ್ಯವಸ್ಥೆ ಯಾವ ದೇಶದಲ್ಲೂ ಈ ತರದ್ ನಡೀತಾ ಇಲ್ಲ. ಬಹಳಷ್ಟು ದೇಶದಲ್ಲಿ ಡಿಸೆಂಟ್ರಲೈಸೇಷನ್ ಅಂತ ಮಾಡ್ತಾರೆ, ಡಿಸೆಂಟ್ರಲೈಸ್ ಆಗಿರುತ್ತೆ. ಒಕ್ಕೂಟ ಸರ್ಕಾರಕ್ಕೆ ಕೆಲವು ಅಂಶಗಳ ಮೇಲೆ ಮಾತ್ರ ಅಧಿಕಾರ ಇರುತ್ತೆ. ನಮ್ಮಲ್ಲಿ ಅದು ಉಲ್ಟಾಗಿದೆ. ಎಸ್, ನಮ್ಮ ದೇಶದ ಮಟ್ಟಿಗೆ ಮತ್ತು ನಮ್ಮ ರಾಜ್ಯದ ಚಿತ್ರಣವನ್ನು ನಾವು ಮಾತಾಡೋದಾದ್ರೆ, ಕೇಂದ್ರದ ಬಜೆಟ್ ಬಂದಾಗ ಪ್ರತಿ ಸಲಿಯೂ ಒಂದು ನಾವು ನಿರೀಕ್ಷೆ ಇಟ್ಕೊಳ್ತೀವಿ. ಈ ಸಲ ಏನಾದ್ರೂ ನಮ್ಮ ರಾಜ್ಯಕ್ಕೆ ಏನಾದ್ರು ಬಂಪರ್ ಸಿಗ್ಬೋದಾ, ನಮ್ಗೇನಾದ್ರೂ ಅವಕಾಶ ಸಿಗ್ಬೋದಾ? ಯಾಕೆಂದ್ರೆ ನಾವು GSTಯಲ್ಲಿ 2ನೇ ಸ್ಥಾನ ಇದ್ವಿ. ನಾವು ಹೆಚ್ಚು ಕಟ್ಟೋದ್ರಲ್ಲಿ ನಾವು 2ನೇ ಸ್ಥಾನವನ್ನ ನಾವು ಪಡ್ಕೊಂಡಿದೀವಿ. ನಾವು ಅಷ್ಟು ಕಟ್ತೇವೆ. ನಮ್ಮ GDP ಕೂಡ ಅಷ್ಟು ಸಮೃದ್ಧವಾಗಿದೆ. ಸೊ ಈ ಪರಿಸ್ಥಿತಿ ಹೀಗಿರುವಾಗ ಕೇಂದ್ರದ ಈ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ವಿತ್ತ ಸಚಿವರು ನಮ್ಮ ರಾಜ್ಯಕ್ಕೇನಾದ್ರೂ ಅವಕಾಶಗಳನ್ನ, ಯೋಜನೆಗಳನ್ನ, ವಿಶೇಷ ಆರ್ಥಿಕ ಅನುದಾನವನ್ನ ಕೊಡಬಹುದೇನೋ ಅಂತ ನಾವು ಒಂದು ತುದಿಗಾಲು ನಿಂತು ಕಾಯ್ತಾ ಇರ್ತೀವಿ, ಚಾತಕ ಪಕ್ಷಿಗಳಂತೆ. ಪ್ರತಿ ಸಲಿಯೂ ಕೂಡ ನಮಗೆ ಒಂದು ರೀತಿ ಅಸಮಾಧಾನ, ಬೇಸರ ಆಗತ್ತೆ. ಆದ್ರೆ ಸಹಜವಾಗಿ ಆ ಪಕ್ಷವನ್ನು ಬೆಂಬಲಿಸುವಂತ ಒಂದಷ್ಟು ರಾಜಕಾರಣಿಗಳು ಇದು ಒಳ್ಳೆ ಬಜೆಟ್, ಇದು ಎಲ್ಲರನ್ನು ಒಳಗೊಳ್ಳೋ ಬಜೆಟ್, ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ಯಾಕೆ ಹೀಗೆ? ಮತ್ತೆ ಈ ಸಲ ಬಜೆಟ್ ಅಲ್ಲೂ ಏನೋ 2 ಹೈ ಸ್ಪೀಡ್ ರೈಲ್ ಕೊಡ್ತೀವಿ ಅಂತ ಹೇಳಿದ್ರು. ಅದು ಯಾವ ತರದ ರೈಲು ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ಯಾಕೆ ಈ ರೀತಿ ಆಗತ್ತೆ ಅಂತ ಬೇರೆ ಉದಾಹರಣೆಗೆ ಎರಡು ಹೇಳಿ ಸರ್.
ಹೇಳಿ ಸರ್, ಕೇಳಿ ಮುಗಿಸಿ ನೀವು ಈ ಮಾತು ಮುಗಿಸಿ ಸರ್. ಈ ಈ ತಮಿಳುನಾಡು ಅಂತ ರಾಜ್ಯಗಳು ಅಥವಾ ಕೆಲವು ರಾಜ್ಯಗಳು ನೋಡಿದಾಗ ಅಲ್ಲಿ ಸ್ವಲ್ಪ ಒಂದು ಒಗ್ಗಟ್ಟು ನಾವು ಕಾಣಬಹುದು. ಈ ರಾಜಕಾರಣಿಗಳು ಬೇರೆ ಬೇರೆ ಪಕ್ಷದವರಾಗಿದ್ರು ಕೂಡ ತಮ್ಮ ರಾಜ್ಯಕ್ಕೆ ಏನ್ ಬೇಕೋ ಅದನ್ನ ಪಡ್ಕೊಳ್ಳೋ ನಿಟ್ಟಲ್ಲಿ ಸ್ವಲ್ಪ ಪ್ರಯತ್ನವನ್ನು ಪಡ್ತಾರೆ. ಅಂದ್ರೆ ಅಲ್ಲಿ ಒಗ್ಗಟ್ಟು ಅಲ್ಲಿ ಬರುತ್ತೆ. ತಮ್ಮ ರಾಜ್ಯ ಅಂತ ಬಂದಾಗ ಅವ್ರು ಸ್ವಲ್ಪ ಒಗ್ಗೂಡ್ತಾರೆ. ಆದ್ರೆ ನಮ್ಮಲ್ಲಿ ರಾಜ್ಯ ಅಂತ ಬಂದಾಗ ನಂದು ಇಂಥದ್ದೇ ಪಕ್ಷ, ನಾನು ನನ್ನ ರಾಜ್ಯದ ಹಿತಾಸಕ್ತಿಗಿಂತ ನನ್ನ ಹೈಕಮಾಂಡ್ ಹಿತಾಸಕ್ತಿ ಬಹಳ ಮುಖ್ಯ ಅಂತೇಳಿ ಯೋಚನೆ ಮಾಡೋ ಮಟ್ಟಕ್ಕೆ ನಾವು ಬಂದ್ಬಿಟ್ಟಿದೀವಿ ಅಂತ. ಸರ್, ಇಲ್ಲಿ ಎರಡು ಮುಖ್ಯವಾದ ಸಮಸ್ಯೆಗಳು ನನಗೆ ಕಾಣಿಸುತ್ತೆ. ಒಂದೇನಂದ್ರೆ, ಒಂದು ರೂಟ್ ಕಾಸ್ ಅಂತ ನಾವು ತಗೊಂಡ್ರೆ, ಏನು ಮೂಲ ಸಮಸ್ಯೆ ಏನಿದೆ ಅಂತ ನೋಡೋಣ. ಫಸ್ಟ್ ಮೂಲ ಸಮಸ್ಯೆ ಏನಿದೆ ಅಂದ್ರೆ ಕೇಂದ್ರೀಕರಣನೇ ಮೂಲ ಸಮಸ್ಯೆ. ಕೇಂದ್ರೀಕರಣ ಆದಾಗ ಲೋಕಸಭೆ ಅಂತ ಬರುತ್ತೆ. ಲೋಕಸಭೆಯಲ್ಲಿ ಯಾರಿಗೆ ಹೆಚ್ಚು, ಯಾವ ರಾಜ್ಯಕ್ಕೆ ಹೆಚ್ಚು ಬಲ ಇರುತ್ತೋ ಆ ರಾಜ್ಯದ ಪರವಾಗಿ ಕಾನೂನುಗಳನ್ನ ರೂಪಿಸ್ತಾರೆ. ಹಾಗಾಗಿ ನೀವು ಹಿಂದಿ ರಾಜ್ಯಗಳನ್ನ ತಗೊಂಡಾಗ, ಹಿಂದಿ ರಾಜ್ಯಗಳಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ, ಹಿಂದಿ ರಾಜ್ಯಗಳ ಮೆಂಬರ್ಸ್ಗಳು ಲೋಕಸಭೆಯಲ್ಲಿ ಜಾಸ್ತಿ ಇರೋದ್ರಿಂದ ಅವರು ನಮ್ಮಿಂದ ಕಾನೂನಾತ್ಮಕವಾಗಿ ತೆರಿಗೆಯನ್ನು ತಗೊಂಡು ಆ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ. ಇಲ್ಲಿಂದ ಏನ್ ನಮ್ಮಿಂದ ತೆರಿಗೆ ದೆಹಲಿಗೆ ಹೋಗ್ತದೆ ಅದು ಕಾನೂನಾತ್ಮಕವಾಗಿ ಹೋಗ್ತಾ ಇರೋದು. ಆ ಕಾನೂನು ಯಾರು ಮಾಡಿರೋದು? ಕಾನೂನು ಮಾಡ್ಕೊಂಡಿರೋರಲ್ಲಿ ಹೆಚ್ಚಿಗೆ ಜನ ಎಲ್ಲಿ ಅವರು ಅನ್ನೋ ಪ್ರಶ್ನೆನ ನಾವು ಮಾಡ್ಕೊಳ್ಬೇಕು. ಹಿಂದಿ ರಾಜ್ಯದವರೆಲ್ಲ ಸೇರ್ಕೊಂಡು ಲೋಕಸಭೆಯಲ್ಲಿ ಕೂತ್ಕೊಂಡು ಕರ್ನಾಟಕದಿಂದ ಕಾನೂನಾತ್ಮಕವಾಗಿ ನಾವು ದುಡ್ಡನ್ನ ತಗೋತೀವಿ, ತೆರಿಗೆಯನ್ನ ನಮ್ಮ ರಾಜ್ಯಗಳಿಗೆ ಕೊಡ್ತೀವಿ ಅನ್ನೋ ತರ ವ್ಯವಸ್ಥೆ ಮಾಡ್ಕೊಂಡಿರೋದೇ ಮೊದಲೇ ಬಾರಿಗೆ ತಪ್ಪು ಅಂತ ನನ್ನ ಅನಿಸಿಕೆ. ಅದು ಮೊದಲಿಗೆ ತಿದ್ದುಪಡಿ ಆಗ್ಬೇಕು ಸಂವಿಧಾನದಲ್ಲಿ. ಅದು ಮೂಲ ಸಮಸ್ಯೆ. ಸೊ ಇನ್ನು ನಮ್ಮ ಇವತ್ತಿನ ರಾಜಕಾರಣಿಗಳ ವಿಚಾರಕ್ಕೆ ಬಂದಾಗ, ಇವತ್ತಿನ ರಾಜಕಾರಣಿಗಳು ದೆಹಲಿಯ ಕೈಗೊಂಬೆಗಳು ಕರ್ನಾಟಕದಲ್ಲಿ. ದೆಹಲಿ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಇವರು ಅವರಿದ್ದಾಗ ಬೈತಾರೆ, ಅವ್ರು ಇವರಿದ್ದಾಗ ಬೈತಾರೆ. ಯಾಕೆ ಇವರು ಒಂದಷ್ಟು ಜನ ಕಾಂಗ್ರೆಸ್ ಅವರು ಇವತ್ತು ಹೇಳ್ತಾ ಇದ್ದಾರೆ ಏನಂತ, ನಮಗೆ ಅನ್ಯಾಯ ಆಯ್ತು ಅಂತ. ಇದೇ ಅನ್ಯಾಯಗಳು ಕಾಂಗ್ರೆಸ್ ಟೈಮ್ನಲ್ಲೂ ಆಗಿದೆಯಲ್ಲ, ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಿರಬಹುದು. ನಾವು ಹುಡ್ಕೊಂಡು ಹೋದ್ರೆ ಇನ್ನೂ ದೊಡ್ಡ ಮಟ್ಟದ ಅನ್ಯಾಯಗಳು ಸಿಗುತ್ತೆ, ನಮ್ಗೆ ಸಿಗಲ್ಲ ಅಂತ ಅಲ್ಲ. ಎಲ್ಲ ಯಾವ್ಯಾವ ವಿಚಾರ ತರ್ತಾರೆ, ರೈಲ್ವೆ ವಿಚಾರ ತಂದ್ರು ಕಾಂಗ್ರೆಸ್ ಟೈಮಲ್ಲೂ ಅನ್ಯಾಯ ಆಗಿದೆ, ನೆರೆ ಪರಿಹಾರದ ವಿಚಾರದಲ್ಲಿ ಸಿಗುತ್ತೆ, ಎಲ್ಲದ್ರಲ್ಲೂ ಸಿಗುತ್ತೆ. ಇವರು ಏನ್ ಮಾಡ್ತಾರೆ ಅಂದ್ರೆ, ಕಾಂಗ್ರೆಸ್ ಅಥವಾ ಬಿಜೆಪಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಮೇಲೆ ಇವ್ರು ಹಾಕ್ತಾರೆ, ಇವ್ರ ಮೇಲೆ ಅವ್ರು ಹಾಕ್ತಾರೆ ಹೊರತುನೆ ಸಮಸ್ಯೆಯನ್ನ ರೂಟ್ ಕಾಸ್ ಅಂತ ಹೇಳ್ತೀವಲ್ಲ, ಮೂಲ ಸಮಸ್ಯೆಯನ್ನ ಪರಿಹಾರ ಮಾಡೋದಿದ್ದಲ್ಲಿ ಇವ್ರು ಯಾರು ಗಮನ ಹರಿಸ್ತಾ ಇಲ್ಲ. ಸೊ ಎಲ್ಲಿವರೆಗೂ ಹಿಂದಿ ರಾಜ್ಯದ ಹಿಡಿತದಲ್ಲಿ ಲೋಕಸಭೆ ಇರುತ್ತೋ ಅಲ್ಲಿವರೆಗೆ ಅವ್ರಿಗೆ ಬೇಕಾಗಿರೋ ತರ ಕಾನೂನುಗಳನ್ನು ಮಾಡ್ಕೋತಾರೆ. ಜನಸಂಖ್ಯೆಗೆ ಜಾಸ್ತಿ ಕೊಟ್ಟು ಅಲ್ಲಿ ಜನಸಂಖ್ಯೆ ಇರೋ ರಾಜ್ಯಗಳಿಗೆ ಹೆಚ್ಚು ಅನುದಾನ ಕೊಡೋದಿದ್ದಲ್ಲಿ ಅವರು ಕಾನೂನುಗಳನ್ನ ಮಾಡ್ಕೋತಾರೆ. ಸೊ ನಮ್ಮ ಜನಸಂಖ್ಯೆ ಎಷ್ಟು, ನಮ್ಮ ಸದಸ್ಯರ ಸಂಖ್ಯೆ ಎಷ್ಟಿದೆ? 28 ಜನ ನಾವಿದ್ದೀವಿ. 28 ಜನ ಬೇಡ ಅಂದ್ರೂ ಅವ್ರು ಮಾಡ್ಕೋಬಹುದು. ಅಥವಾ ತಮಿಳ್ನಾಡಿನ ಎಷ್ಟು ಜನ ಇದಾರೆ, ಜನ ಇರ್ಬೋದು, ಅವ್ರು ಬೇಡ ಅಂದ್ರೂ ಮಾಡ್ಕೋಬಹುದು. ನಾಳೆ 2026 ಅಲ್ಲಿ ಡಿಲಿಮಿಟೇಷನ್, ಈ ವರ್ಷ ಡಿಲಿಮಿಟೇಷನ್ ಏನಾದ್ರು ಪ್ರಾರಂಭ ಆದ್ರೆ ಒಟ್ಟಾರೆ ದಕ್ಷಿಣ ರಾಜ್ಯಗಳ ಸದಸ್ಯರ ಸಂಖ್ಯೆ ಒಂದು 150 ಆಗ್ಬೋದು. 800-850 ಜನರಲ್ಲಿ 150 ಜನ ದಕ್ಷಿಣದ ರಾಜ್ಯದಿಂದ ಸದಸ್ಯರು ಹೋಗ್ತಾರೆ. ಸೊ ನಮ್ಮ ಪರವಾಗಿ ಕಾನೂನು ಆಗತ್ತಾ ಅನ್ನೋ ಪ್ರಶ್ನೆ ನಾವು ಮಾಡ್ಕೋಬೇಕಾಗ್ತದೆ. ರೆಪ್ರೆಸೆಂಟೇಷನ್ನೇ ಇಲ್ದಿರೋ ಜಾಗದಲ್ಲಿ ನಾವು ನ್ಯಾಯನ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತಾ? ನಮ್ಮ ರೆಪ್ರೆಸೆಂಟೇಷನ್ ಇಲ್ಲ, 150 ಜನ ನಮ್ಮವರು. ಈಗ ನೋಡಿ, ಮತ್ತೆ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ? ಮತ್ತೊಂದಷ್ಟು ಏನು ಲೋಕಸಭಾ ಕ್ಷೇತ್ರಗಳನ್ನ ಹೆಚ್ಚಿಗೆ ಮಾಡ್ಬೇಕು ಅಂತ ಹೇಳ್ತಾರೆ, ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಆಮೇಲೆ ಜನಸಂಖ್ಯೆ ಕಡಿಮೆ ಮಾಡ್ಬೇಕು ಅಂತ ಹೇಳ್ತಾರೆ. ದಕ್ಷಿಣದ ರಾಜ್ಯಗಳು ಅದರಲ್ಲಿ ತುಂಬಾ ಚೆನ್ನಾಗಿ ಕಟ್ಟುನಿಟ್ಟಾಗಿ ಇದಾವೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಅಂತ? ಈಗ ಅವ್ರ ಜನಸಂಖ್ಯೆ ಯಾವಾಗಲೂ ಹೆಚ್ಚಾಗೇ ಆಗತ್ತೆ, ಇದ್ದೇ ಇದೆ. ಸೊ ಏನ್ ಪರಿಹಾರ ಆಗಿದ್ರೆ ಏನ್ ಮಾಡ್ಬೇಕಾಗತ್ತೆ? ಕೆಲವೊಂದ್ಸಲ ಆಗ ನಮಗೆ ದಕ್ಷಿಣದೇ ಒಂದು ಭಾರತ ದೇಶ ಬೇಕು ಅನ್ನೋ ತರ ಚರ್ಚೆಗಳು ಶುರುವಾಗ್ತವೆ. ಏನ್ ಮಾಡ್ಬೇಕು ಹೀಗಾಗಿದ್ರೆ? ಏನಾದ್ರು ನಾವು ಮೇಜರ್ ಆಗಿ ಯಾವತ್ತು ನಾವು ಈಗೆಲ್ಲ ಒಂದಾಗಿದ್ರೇನೆ ನಮಗೆ ಶಕ್ತಿ ಇರುತ್ತೆ ಅಲ್ವಾ? ನಾವೆಲ್ಲ ಭಾರತೀಯರು ಒಂದಾಗಿದ್ದಾಗ ಶಕ್ತಿ ಇರುತ್ತೆ. ನಾವು ಯಾವತ್ತು ನಾವು ಬೇರೆ ಬೇರೆ ಆಗ್ತೀವಿ ಅನ್ನೋ ಮಾತನ್ನ ನಾವು ಆಡ್ಲೇಬಾರದು ಅನ್ಸುತ್ತೆ ನನ್ನ ಪ್ರಕಾರ. ಯಾಕೆಂದ್ರೆ ಅಮೆರಿಕ ಭಾರತಕ್ಕಿಂತ ದೊಡ್ಡ ದೇಶ. ಅಲ್ಲಿ ಸಕ್ಸಸ್ಫುಲ್ ಆಗಿ ಹೇಗೆ ನಡೆಸ್ಕೊಂಡು ಬಂದಿದ್ದಾರೆ, ಅಥವಾ ಜಪಾನ್ ಅಲ್ಲಿ ಅಥವಾ ಜರ್ಮನಿನಲ್ಲಿ ಫೆಡರಲ್ ವ್ಯವಸ್ಥೆನ ಅನುಸರಿಸ್ತಾರೆ, ಅಥವಾ ಆಸ್ಟ್ರೇಲಿಯಾನಲ್ಲಿ ಫೆಡರಲ್ ವ್ಯವಸ್ಥೆನ ಅನುಸರಿಸ್ತಾರೆ, ಅಮೆರಿಕಾದಲ್ಲಿ ಫೆಡರಲ್ ವ್ಯವಸ್ಥೆನ ಅನುಸರಿಸ್ತಾರೆ. ಆ ದೇಶಗಳಲ್ಲಿ ಹೇಗೆ ಫೆಡರಲ್ ವ್ಯವಸ್ಥೆನ ಅನುಸರಿಸ್ತಾ ಇದ್ದಾರೆ ಅನ್ನೋ ಒಂದು ಬೆಸ್ಟ್ ನಡವಳಿಕೆಗಳೇನಿರುತ್ತೆ ಅದನ್ನ ನಾವು ರೂಢಿಸ್ಕೋಬೇಕಾಗತ್ತೆ. ಸೆಂಟ್ರಲೈಸೇಷನ್ ಅನ್ನೋದು ರಷ್ಯಾದಲ್ಲಿತ್ತು. ರಷ್ಯಾ USSR ತರದ ಒಕ್ಕೂಟದಲ್ಲಿ USSR ಮಾಡ್ಕೊಂಡು ಅವರು ವಿಭಜನೆ ಮಾಡ್ಕೊಂಡ್ರು. ಭಾರತದಲ್ಲಿ ಆ ತರ ಕೂಗುಗಳು ಹೇಳಬಾರ್ದು, ನಾವೆಲ್ಲ ಒಟ್ಟಾಗೆ ಇರಬೇಕು ಅಂದಾಗ ಇಲ್ಲಿ ಡಿಸೆಂಟ್ರಲೈಸ್ ಮಾಡ್ಬೇಕಾಗತ್ತೆ. ಡಿಸೆಂಟ್ರಲೈಸ್ ಮಾಡಿ
ಒಕ್ಕೂಟ ಸರ್ಕಾರಕ್ಕೆ ಏನು ಯಾವ ಅಧಿಕಾರ ಬೇಕು ಅಷ್ಟನ್ನ ಮಾತ್ರ ಅಧಿಕಾರ ಕೊಟ್ಟು ಬೇರೆ ಎಲ್ಲ ಅಧಿಕಾರಗಳನ್ನ ರಾಜ್ಯ ಮತ್ತೆ ಬೇರೆ ಸ್ಥಳೀಯ ಸಂಸ್ಥೆಗಳ ಮಟ್ಟದಲ್ಲಿ ನಾವು ಇಟ್ಕೊಂಡಾಗ ಅದು ಅನುಕೂಲ ಆಗುತ್ತೆ. ತೆರಿಗೆ ವಿಚಾರದಲ್ಲೂ ಅಷ್ಟೇನೆ. ನಾವೇನ್ ಮಾಡ್ತೀವಿ, ತೆರಿಗೆ ವಿಚಾರದಲ್ಲಿ ತಗೊಂಡಾಗ ಬೆಂಗಳೂರನ್ನೇ ಒಂದು ಎಕ್ಸಾಂಪಲ್ ತರ ತಗೋಣ. ಬೆಂಗಳೂರಿನಲ್ಲಿ ಸುಮಾರು 1 ಲಕ್ಷ ಕೋಟಿಯಷ್ಟು ಡೈರೆಕ್ಟ್ ಟ್ಯಾಕ್ಸ್ ಜನರೇಟ್ ಆಗುತ್ತೆ. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಜನರೇಟ್ ಆಗುತ್ತೆ. ಆ 1 ಲಕ್ಷ ಕೋಟಿನಲ್ಲಿ ನಾವು ಕೇಳ್ತೀವಿ ರಸ್ತೆ ಹಾಕ್ಬೇಕು ಅಂದಾಗ, ರಸ್ತೆ ಹಾಕಿಲ್ಲಪ್ಪ, ನಾವು ತೆರಿಗೆ ಕಟ್ತಾ ಇದೀವಿ ಬಟ್ ರಸ್ತೆ ಹಾಕಿಲ್ಲ ಅಂತ ಹೇಳ್ತೀವಿ. ರಸ್ತೆ ಹಾಕೋ ಜವಾಬ್ದಾರಿ ಯಾರ್ದು? BBMP ಇತ್ತು, ಇವಾಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬರುತ್ತೆ ಈಗ. ಆದ್ರೆ ಆ BBMPಗೆ ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ನಾವು ಕಟ್ಟೋ ಟ್ಯಾಕ್ಸ್ ಅಲ್ಲಿ ಶೇರೇ ಇಲ್ಲ. ಆ ಶೇರ್ ಇರೋದು ರಾಜ್ಯ ಸರ್ಕಾರಕ್ಕೆ ಮತ್ತೆ ಭಾರತ ಸರ್ಕಾರಕ್ಕೆ. ರಸ್ತೆ ಮಾಡ್ಬೇಕಾಗಿದ್ದು BBMP ಅಥವಾ GBA ಅಲ್ವಾ? ನಾವು ನಮ್ಮ ತೆರಿಗೆನೇ ಅವ್ರಿಗೆ ಕೊಡ್ತಾ ಇಲ್ಲ. ಬಹಳಷ್ಟು ಸಮಸ್ಯೆಗಳಿದೆ. ಸೊ ಡಿಸೆಂಟ್ರಲೈಸ್ ಮಾಡಬೇಕು. ಡಿಸೆಂಟ್ರಲೈಸ್ ಆಗಿ ಒಕ್ಕೂಟ ಸರ್ಕಾರಕ್ಕೆ ಕೆಲವು ಅಂಶಗಳನ್ನು ಕೊಟ್ಟು ಆಯಾ ರಾಜ್ಯಗಳನ್ನ ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಅವರ ತೆರಿಗೆಯನ್ನ ವಿನಿಯೋಗ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಾವು ಕೊಡೋಣ, ಯಾಕೆಂದ್ರೆ ನಮ್ಮ ಸಹೋದರ ಬಿಹಾರದಲ್ಲಿರೋರು ನಮ್ಮ ಶತ್ರುಗಳಲ್ಲ, ಉತ್ತರ ಪ್ರದೇಶದವರು ನಮ್ಮ ಶತ್ರುಗಳಲ್ಲ. ಅವ್ರಿಗೆ ಏನ್ ಸಹಾಯ ಬೇಕೋ ಅದನ್ನ ನಾವು ಮಾಡೋಣ. ಅದನ್ನ ಬಿಟ್ಟು ನಾವು ಮಾಡ್ಬೇಕು. ನಾವು ಸಹಾಯ ಮಾಡ್ತಾ ಇಲ್ಲ. ಈಗಿನ ವ್ಯವಸ್ಥೆಯಲ್ಲಿ ನಾವು ಸಹಾಯ ಮಾಡ್ತಾ ಇಲ್ಲ. ಅವರು ಕಾನೂನನ್ನ ಮಾಡ್ಕೋತಾರೆ, ಕಾನೂನು ಪ್ರಕಾರ ನಮ್ ದುಡ್ಡನ್ನ ಅವ್ರು ತಗೋತಾ ಇದಾರೆ. ಕಾನೂನು ಮೂಲಕ ಅವ್ರು ಏನ್ ಪಡ್ಕೋಬೇಕು ಪಡ್ಕೋತಾರೆ. ನಾವು ಸಹಾಯ ಮಾಡ್ತೀವಿ ಅಂತ ಹೇಳಕ್ ಹೇಳಲ್ಲ ಈಗ. ಆತರ ವ್ಯವಸ್ಥೆ ಇದೆ. ಓಕೆ. ಈಗ ಕರೆಕ್ಟ್. ಈಗ ನಮ್ಮ ಹಣ ಬೇರೆ ರಾಜ್ಯಗಳಿಗೂ ಹೋಗ್ಬೇಕು, ಮತ್ತೆ ಒಂದು ಸಹೋದರ ತತ್ವದಲ್ಲಿ ಎಲ್ಲ ಕಡೆ ಡೆವಲಪ್ಮೆಂಟ್ ಆಗ್ಬೇಕು, ನಿಜ. ಆದ್ರೆ ಆ ರಾಜ್ಯಗಳು, ಈ ಉತ್ತರದ ರಾಜ್ಯಗಳು ಅಷ್ಟೊಂದು ಅನುದಾನ ಕೊಟ್ಟಿದ್ದಾರೆ, ಏನಾದ್ರು ಡೆವಲಪ್ಮೆಂಟ್ ಆಗಿದೆಯಾ ಅಂತ ನೋಡಿದ್ರೆ ನಿಜಕ್ಕೂ ಅಲ್ಲಿ ಏನು ಅಂತದ್ದು ಬೆಳವಣಿಗೆಗಳು ನಮಗೆ ಕಾಣದೇ ಇಲ್ಲ. ನಿರುದ್ಯೋಗ ಸಮಸ್ಯೆ ಇರ್ಬೋದು, ಅಲ್ಲಿನ ಮೂಲಭೂತ ಸೌಲಭ್ಯಗಳಿರ್ಬೋದು, ಏನಾದ್ರು ಬೇರೆ ಬೇರೆ ತರದ ಬೆಳವಣಿಗೆ ಆಗಿದೆ ಅಂತ ಕೇಳಿದ್ರೆ ಇಲ್ಲ, ಮತ್ತೆ ವಲಸೆನೇ ಶುರು ಆಗುತ್ತೆ, ನಮ್ಮ ರಾಜ್ಯಕ್ಕೇನೆ ಜಾಸ್ತಿ ಬರ್ತಾರೆ. ಇದನ್ನ ಏನು ಕೇಂದ್ರ ಸರ್ಕಾರಕ್ಕೆ, ಒಕ್ಕೂಟ ಸರ್ಕಾರಕ್ಕೆ ಮನವರಿಕೆ ಮಾಡಿ, ಯಾಕೆಂದ್ರೆ ಅವರು ಅನುದಾನ ತರೋದು ಅವರೇ, ಅದನ್ನ ಭ್ರಷ್ಟಾಚಾರ ಮಾಡೋದು ಅವರೇ. ಬಹುಶಃ ಇದನ್ನ ನನ್ಗನ್ಸುತ್ತೆ ದಕ್ಷಿಣದ ರಾಜ್ಯಗಳು ಮುಖ್ಯಮಂತ್ರಿಗಳು ಇವರೆಲ್ಲ ಒಂದು ಒಗ್ಗಟ್ಟಾಗಿ ಏನು ಸರ್ಕಾರ ಕೇಂದ್ರದ ಮುಂದೆ ನಮಗೆ ಪದೇ ಈ ರೀತಿ ಆಗ್ತಾ ಇದೆ, ಸೊ ಏನಾದ್ರು ಕಾನೂನಾತ್ಮಕವಾಗಿ ನಮಗೆ ಏನು ಒಂದು ಅನ್ಯಾಯ ಆಗದಾಗೆ ಬರಬೇಕು, ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ಬೋದಾ? ಯಾಕೆ ಆಗ್ತಾ ಇಲ್ಲ ಇದು ಅಂತ ಸರ್? ನಮ್ಮ ಕರ್ನಾಟಕ ಆಗಬಹುದು, ಕರ್ನಾಟಕದನೇ ಒಂದು ಉದಾಹರಣೆ ತಗೊಂಡ್ರೆ, ನಮ್ಮ ಕರ್ನಾಟಕದ ಇವತ್ತಿನ ರಾಜಕಾರಣಿಗಳಿದ್ದಾರೆ, ಅವರೆಲ್ಲರೂ ದೆಹಲಿಯ ಕೈಗೊಂಬೆಗಳೇ. ಅವರು ಇನ್ನೊಂದು ಪಕ್ಷದ ಮೇಲೆ ಗೂಬೆ ಕೂರಿಸ್ಬೇಕು ಹೊರತುನೆ ಅವ್ರಿಗೆ ಪರಿಹಾರನ ಕಂಡುಕೊಳ್ಳೋ ನಿಟ್ಟಲ್ಲಿ ಯಾವ ಯೋಚನೆಗಳು ಇಲ್ಲ. ಆದ್ರೆ ತಮಿಳ್ನಾಡಿಗೆ ಸಾಧ್ಯ ಆಗುತ್ತೆ. ತಮಿಳ್ನಾಡು ಏನ್ ಬೇಕು ಅನ್ಕೊಂಡಿದ್ದು ನಮಗೆ ತಗೊಳ್ತಾರೆ ಅಲ್ವಾ? ಇವಾಗ ನೋಡಿ, ತಮಿಳ್ನಾಡು ಇಷ್ಟು ದಿನ ನಾರ್ಮಲ್ ಆಗಿ ಏನ್ ಮಾಡ್ತಾ ಇದ್ರು, ಆಡಳಿತದಲ್ಲಿರೋ ಪಕ್ಷದ ಜೊತೆ ಅವರು ಮೈತ್ರಿ ಮಾಡ್ಕೋತಾ ಇದ್ರು, ಒಂದಷ್ಟು ಮಟ್ಟಕ್ಕೆ ಅವ್ರಿಗೆ ಏನ್ ಬೇಕು ಪಡ್ಕೋತಾ ಇದ್ರು. ಇವಾಗ ರೈಲ್ವೆ ಬಜೆಟ್ ತಗೊಂಡ್ರೆ, ರೈಲ್ವೆ ಅನುದಾನದ ವಿಚಾರ ತಗೊಂಡ್ರೆ ಕರ್ನಾಟಕಕ್ಕಿಂತ ಕಡಿಮೆ ತಮಿಳ್ನಾಡಿಗೆ ಹೋಗಿದೆ. ಸಮಸ್ಯೆ ಒಂದು, ನಮ್ಮ ಜನಪ್ರತಿನಿಧಿಗಳು ದೆಹಲಿನಲ್ಲಿ ಗಟ್ಟಿಯಾಗಿ ದನಿ ಎತ್ತಬೇಕು ಅನ್ನೋದು ಒಂದು ಒಪ್ಪಬೇಕಾದ ವಿಚಾರನೆ. ಆದ್ರೆ ನಮ್ಮ ಜನಪ್ರತಿನಿಧಿಗಳು ದೆಹಲಿಯಲ್ಲಿ ದನಿ ಎತ್ತಲೇಬೇಕಾದ ಅನಿವಾರ್ಯತೆಯುಳ್ಳ ವ್ಯವಸ್ಥೆನ ಯಾಕೆ ಮಾಡ್ಕೊಂಡ್ವಿ ನಾವು? ಕೇಂದ್ರೀಕರಣನೇ ಇದಕ್ಕೆಲ್ಲ ಕಾರಣ ಅಲ್ವಾ? ಇವಾಗ ಅಲ್ಲಿ ಬಿಹಾರದಿಂದ ಅಥವಾ ಉತ್ತರ ಪ್ರದೇಶದಿಂದ 100 ಜನ ಎಂಪಿಗಳು ಮುಂದೆ ನಮ್ಮ 28 ಜನ ಎಷ್ಟು ದನಿ ಎತ್ತಿದ್ರು ಅವ್ರ ದನಿನೇ ದೊಡ್ಡದಲ್ವಾ? ವೋಟಿಂಗ್ ಅಂತ ಬಂದಾಗ ಅವ್ರ ದನಿನೇ ದೊಡ್ಡದಲ್ವಾ? ಈ ವ್ಯವಸ್ಥೆಯಲ್ಲೇ ಪ್ರಾಬ್ಲಮ್ ಇದೆ. ಅದೇ ಹೇಳಿದ್ನಲ್ಲ, ರೂಟ್ ಕಾಸ್ ಇರೋದು ವ್ಯವಸ್ಥೆನಲ್ಲಿ. ನಮ್ಮ ರಾಜಕಾರಣಿಗಳು ಇವತ್ತಿನ ನಿಮಿತ್ತ, ಇವತ್ತು ಬಿಜೆಪಿ ಇರ್ತಾರೆ, ನಾಳೆ ಕಾಂಗ್ರೆಸ್ ಇರ್ತಾರೆ, ನಾಳೆ JDS ಇರ್ತಾರೆ, ಇನ್ನೊಂದು ಪಾರ್ಟಿ ಬರ್ತಾರೆ, ಸಮಸ್ಯೆ ಪರಿಹಾರ ಆಗದೇ ಇಲ್ಲ, ಸಮಸ್ಯೆ ಮುಂದುವರೆದೇ ಹೊರೆಯುತ್ತೆ. ಇದಕ್ಕೇನಾದ್ರು ಪರಿಹಾರ ಮತ್ತೊಂದು ಕಾಯ್ದೆನ ರೂಪಿಸಬೇಕಾಗಿತ್ತಾ, ಏನು ಹೆಂಗೆ ಅಂತ? ಈ ರೀತಿಯ ಅಂದ್ರೆ ಡಿಸೆಂಟ್ರಲೈಸ್ ಮಾಡ್ಬೇಕು. ಡಿಸೆಂಟ್ರಲೈಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ತೆರಿಗೆ ವಿಚಾರ ಬಂದಾಗ ಬೆಂಗಳೂರಿನಲ್ಲಿ ಕಲೆಕ್ಟ್ ಆಗೋ ಟ್ಯಾಕ್ಸ್ ಏನಿದೆ ಅದನ್ನ BBMP ಅಥವಾ BGA ಅದು ಓಕೆ, ನೀವ್ ಹೇಳಿದ್ದು ಬೆಂಗಳೂರಿಗೆ ಬಂದ ನಂತರ. ಆದ್ರೆ ಬೆಂಗಳೂರಿಗೆ ಬರೋ ತೆರಿಗೆನೆ ತುಂಬಾ ಕಡಿಮೆ ಆದಾಗ ಏನ್ ಮಾಡ್ತೀರಿ ಅಂತ? ಅಂದ್ರೆ ಬರೋ ಅನುದಾನದಲ್ಲಿ ನಿಮಗೆ ಕಡಿಮೆ ಆಗ್ತದೆ ಅಂದಾಗ ಅದನ್ನ ಹೇಳಿದಂಗೆ ಡಿಸೆಂಟ್ರಲೈಸ್ ಮಾಡ್ಬೇಕು. ಅಂದ್ರೆ
ಫಿಸಿಕಲ್ ಇದನ್ನ ನೀವು ಇದು ಮಾಡ್ಬೇಕಾಗುತ್ತೆ, ಡಿಸೆಂಟ್ರಲೈಸ್ ಮಾಡ್ಬೇಕಾಗತ್ತೆ. ಇವಾಗ ಏನಾಗುತ್ತೆ, ಇಂಪ್ಲಿಮೆಂಟೇಷನ್ ಮಾತ್ರ ಡಿಸೆಂಟ್ರಲೈಸ್ ಮಾಡಿದ್ದಾರೆ. GST ಬಂದ್ಮೇಲೆ ಇಂಪ್ಲಿಮೆಂಟೇಷನ್ ನಾವು ದುಡ್ಡು ಕೊಡ್ತೀವಿ, ನೀವು ಮಾಡಿ ಅನ್ನೋ ತರ ಇದೆ. ಬಟ್ ದುಡ್ಡು ಕೊಡೋದು ಯಾರು ಡಿಸೈಡ್ ಮಾಡ್ತಾರೆ? ಲೋಕಸಭೆ ಡಿಸೈಡ್ ಮಾಡುತ್ತೆ. ಆ ಲೋಕಸಭೆಯಲ್ಲಿ ಯಾರು ಜಾಸ್ತಿ ನಂಬರ್ ಇದೆ? ಬಿಹಾರ, ಉತ್ತರ ಪ್ರದೇಶ ಅವ್ರದ್ದು ನಂಬರ್ ಇದೆ. ಸೊ ಅದು ಮೂಲ ಸಮಸ್ಯೆ. ಸೊ ನೀವು ಇದನ್ನ ಸರಿಪಡಿಸೋವರೆಗೂ ನಾವು ಚಿಕ್ಕದಾಗಿ ನಾವು ಇಶ್ಯೂಸ್ ಫಿಕ್ಸ್ ಮಾಡ್ಬೋದು ಹೊರತುನೆ ಮೇನ್ ರೂಟ್ ಕಾಸ್ ಏನಿದೆ, ಮೇನ್ ಸಮಸ್ಯೆ ಏನಿದೆ ಅದು ಫಿಕ್ಸ್ ಆಗೋದೇ ಇಲ್ಲ. ಓಕೆ, ಈಗ ನೋಡಿ, ನೀವು ಕೈಗೊಂಬೆಗಳು ಅಂತ ನಾವು ಹೇಳ್ತೀವಿ ನೋಡಿ. ಈಗ ಕೇಂದ್ರದ ಕ್ಯಾಬಿನೆಟ್ ಸಚಿವರಲ್ಲಿ HD ಕುಮಾರಸ್ವಾಮಿ ಅವರು ಇದ್ದಾರೆ, ಆಮೇಲೆ ರೈಲ್ವೆ ರಾಜ್ಯ ಸಚಿವರಾಗಿ ಸೋಮಣ್ಣ ಇದ್ದಾರೆ, ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ, ಮತ್ತೆ ನಮ್ಮ MP ಗಳಿದ್ದಾರೆ. ಇವರೆಲ್ಲ ಆಗಿದ್ರೆ ಏನ್ ಸುಮ್ನೆ ಅಷ್ಟೇ ಒಂದು ನಾಮಕಾವಸ್ಥೆಗೆ ಆಗಿರ್ತಾರ ಅಥವಾ ಪವರ್ ಏನ್ ಇರುತ್ತಾ ಹೇಗೆ ಅಂತ ನೀವು ಗಮನಿಸಿದಾಗ? ಪವರ್ ಅವ್ರಿಗೆ ಯಾವ್ದನ್ನು ಪ್ರಶ್ನೆ ಮಾಡೋದಕ್ಕೆ ಭಯ ಅನ್ಸುತ್ತೆ. ಅವ್ರಿಗೆ ಯಾವ್ದನ್ನು ಪ್ರಶ್ನೆ ಮಾಡೋದಕ್ಕೆ ಹೆದರ್ಕೋತಾರೆ. ಯಾಕೆಂದ್ರೆ ಈಗ ಸ್ವಲ್ಪ ದೇವೇಗೌಡರು ಮಾತು ನೋಡಿದಾಗ ಸ್ವಲ್ಪ ಭಾವನಾತ್ಮಕವಾಗಿ ಏನೋ ಒಂದು ದನಿ ಎತ್ತಿದ್ದು ಕಾಣಬಹುದೇ ಹೊರತು ಅದು ಒಕ್ಕೂಟದ ಅಂದ್ರೆ ಸಾಂಘಿಕವಾಗಿ ಆದ್ರೆ ಬಹಳ ಚೆನ್ನಾಗಿರುತ್ತೇನೋ ಅಂತ. ಅಂದ್ರೆ ಈ ನಮ್ಮ ಎರಡು ಡಿಫರೆನ್ಸ್ ಏನಂದ್ರೆ, ಭಾವನಾತ್ಮಕವಾಗಿ ಮಾತಾಡೋದ್ರಿಂದ ಏನು ನಡೆಯಲ್ಲ. ಭಾವನಾತ್ಮಕವಾಗಿ ಮಾಡ್ಕೊಂಡು ನಮ್ಗೆ ಅಲ್ಲಿ ಸೀಮಿತ ಆಗ್ತೀವಿ ಹೊರತುನೆ ಸಮಸ್ಯೆ ಪರಿಹಾರ ಆಗ್ಬೇಕು ಅಂದ್ರೆ ತಿದ್ದುಪಡಿಗಳಾಗ್ಬೇಕು. ತಿದ್ದುಪಡಿ ಅಂದಾಗ ಶೆಡ್ಯೂಲ್ 7 ನಲ್ಲಿ ಏನು ಅಧಿಕಾರ ವಿಂಗಡಣೆ ಆಗಿದೆ, ಯೂನಿಯನ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಅಲ್ಲಿ ತಿದ್ದುಪಡಿ ಮಾಡಿಸ್ಬೇಕು, ಅಲ್ಲಿ ಡಿಸೆಂಟ್ರಲೈಸ್ ಮಾಡಿಸ್ಬೇಕು, ಆ ಕೆಲಸ ಮಾಡಿಸ್ಬೇಕು. ಅದನ್ನ ಬಿಟ್ಟು ನಾವು ಭಾವನಾತ್ಮಕವಾಗಿ ಮಾತಾಡ್ತೀನಿ ಅಂದ್ರೆ ಚೆನ್ನಾಗಿರುತ್ತೆ, ನಾವು ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಅದಾಗತ್ತೆ, ಮತ್ತೆ ಮುಂದಕ್ಕೆ ಹೋಗ್ತೀವಿ ನಾವು. ಡಿಸೆಂಟ್ರಲೈಸ್ ಆಗ್ಬೇಕು. ಅದು ಡಿಸೆಂಟ್ರಲೈಸ್ ಆಗ್ಬೇಕು ಅಂದ್ರೆ ಅಲ್ಲಿ ತಿದ್ದುಪಡಿ ಆಗ್ಬೇಕು. ಇವತ್ತು ನಾವೇನು ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೆಲ್ಲ ಮಾತುಗಳನ್ನು ಹೇಳಿದ್ರು. ಅವರು ಸಹ 16,000 ಕೋಟಿ ಗುಜರಾತ್ ಇಂದ ಹೋಗ್ತಾ ಇದೆ. ಗುಜರಾತ್ಗೆ ಎಷ್ಟು ಕೊಡ್ತೀರಾ ನೀವು? ಬರೀ ಕೇವಲ 8,000 10,000 ಕೋಟಿ ಕೊಡ್ತಾ ಇದ್ದೀರಾ ಅನ್ನೋ ತರ ಮಾತುಗಳನ್ನ ಗುಜರಾತ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದ್ರು. ಯಾವಾಗ ಗುಜರಾತ್ ನ ಮುಖ್ಯಮಂತ್ರಿಯಿಂದ ಪ್ರಧಾನಮಂತ್ರಿ ಆದ್ರೋ ಆ ಮಾತುಗಳನ್ನ ನಿಲ್ಲಿಸ್ಬಿಟ್ರು ಅವರು. ಸೊ ಇಲ್ಲಿ ಏನೇ ಹೇಳಿದ್ರುನೆ ಇದು ವ್ಯಕ್ತಿಗತವಾಗಿ ನಿಂತ್ಕೋತಾ ಇದೆ ಹೊರತು ವ್ಯವಸ್ಥೆಯನ್ನ ಸರಿ ಮಾಡ್ಕೋಬೇಕು. ನಾವು ವ್ಯಕ್ತಿಗತವಾಗಿ ಮಾತಾಡೋದು ಬೇರೆ. ನಾವು ವ್ಯಕ್ತಿಗತವಾಗಿ ಮಾತಾಡೋದ್ರ ಬದಲು, ಯಾಕಂದ್ರೆ ವ್ಯಕ್ತಿ ಇವತ್ತಿರ್ತಾರೆ, ನಾಳೆ ಇರಲ್ಲ. ಅಧಿಕಾರದಲ್ಲಿ ಇರ್ತಾರೆ, ನಾಳೆ ಅಧಿಕಾರದಲ್ಲಿ ಇರಲ್ಲ. ನಿಧಾನವಾಗಿ ಎಲ್ಲರೂ, ನಾವು ಹೋಗ್ಬೇಕು, ಅವರು ಹೋಗ್ಬೇಕು, ಎಲ್ಲರೂ ಹೋಗ್ಲೇಬೇಕು. ಆದ್ರೆ ಕೊನೆಗೆ ವ್ಯವಸ್ಥೆ ಉಳಿಬೇಕು. ಸರಿಯಾದ ವ್ಯವಸ್ಥೆ ಉಳಿದಾಗ ನಾವು ಮುಂದಿನ ಜನಾಂಗ ಸರಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗತ್ತೆ. ಮುಂದಿನ ಜನಾಂಗದಲ್ಲಿ ಅಭಿವೃದ್ಧಿ ಕಾಣಿಸೋದಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ನಾವು ವ್ಯಕ್ತಿಗತವಾಗಿ ಅಥವಾ ರಾಜಕಾರಣಿಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ವ್ಯವಸ್ಥೆಯನ್ನು ಸರಿ ಮಾಡಬಹುದಾ? ನಮ್ಮ ಜನಪ್ರತಿನಿಧಿಗಳು ದೆಹಲಿಗೆ ಹೋಗಿ ಅಲ್ಲಿ ದನಿ ಎತ್ತಲೇಬೇಕು. ಹೌದು, ದನಿ ಎತ್ತಲೇಬೇಕಾದ ಅನಿವಾರ್ಯತೆ ಏನು? ನಮ್ಮ ಟ್ಯಾಕ್ಸ್ ನಮ್ಮ ಹತ್ರನೇ ಉಳಿದಿದ್ರೆ, ಆ ತರ ಒಂದು ವ್ಯವಸ್ಥೆ ಇದ್ದಿದ್ರೆ ಇಲ್ಲಿಂದ ಅಲ್ಲೂ ದನಿ ಎತ್ತ ಅವಶ್ಯಕತೆನೇ ಇರ್ತಾ ಇರ್ಲಿವಲ್ಲ ಅಲ್ವಾ? ಅವಶ್ಯಕತೆ ಯಾಕೆ ಬಂತು? ಆ ತರ ವ್ಯವಸ್ಥೆಯನ್ನ ಒಂದು ಸಂವಿಧಾನಾತ್ಮಕವಾಗಿ ಮಾಡ್ಕೊಳ್ಳಾಯ್ತು. ಅದನ್ನ ಮಾಡ್ಕೊಂಡಿದ್ಯಾರು? ಅದೇ ಹಿಂದಿ ರಾಜ್ಯದ MP ಗಳು ಹೆಚ್ಚಿಗೆ ಇರೋ ಜಾಗದಲ್ಲಿ ಅವ್ರಿಗೆ ಬೇಕಾಗಿರೋ ತರ ಕಾನೂನುಗಳನ್ನ ಅವರು ಮಾಡ್ಕೊಂಡ್ರು. ಕೊನೆಗೆಲ್ಲ ನಂಬರ್ ಗೇಮ್ ಅಲ್ವಾ? ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ. ಆದ್ರೆ ಒಂದು ಕಾನೂನು ಆಗ್ಬೇಕು ಅಂದಾಗ ವೋಟಿಂಗ್ ಆಗತ್ತೆ. ಆ ವೋಟಿಂಗ್ ಅಲ್ಲಿ ಯಾವ್ದು ಗೆಲ್ಲುತ್ತೆ ಅದು ಕಾನೂನು ಆಗತ್ತೆ. ಆ ರಾಜಕೀಯವನ್ನ ನಾವು ಮರಿತಾ ಇದೀವಿ ಅನ್ಸುತ್ತೆ. ನಾವು ಈಗ ದೇಶ ಪ್ರೇಮ, ನಾವು ಸಹೋದರತ್ವ, ಬಿಹಾರ, ಉತ್ತರ ಪ್ರದೇಶ ನಾವೆಲ್ಲ ಒಂದೇ ಇದೇನೆ. ನಾವ್ಯಾರು ಜಗಳಾಡ್ಬೇಕು ಅಂತಲ್ಲ. ಅದಕ್ಕೆ ಕಾನೂನು ಅಂತ ಆದಾಗ ನಮ್ಮ ರಾಜ್ಯದ ಹಿತವನ್ನ ಕಾಯ್ಲೇಬೇಕಾಗತ್ತಲ್ವಾ? ನಾವು ಅವ್ರಿಗೆ ಮೋಸ ಮಾಡಿ ಬದುಕಬೇಕು ಅನ್ನೋದಲ್ಲ. ಕಾನೂನು ಆದಾಗ ನಮ್ಮ ಹಿತವನ್ನ ನಾವು ಕಾಯ್ಕೊಳ್ಳೋಣ, ಅವಾಗ ಅವ್ರ ಹಿತನ ಅವ್ರು ಕಾಯ್ಕೊಳ್ಳಿ. ಆ ತರ ಕಾನೂನುಗಳನ್ನ ರೂಪಿಸೋಣ. ನಮ್ಮ ಹಿತನ ಕೊಟ್ಟು ಬೇರೆಯವ್ರನ್ನ ಕಾಯ್ಕೊಳ್ಳೋದು ಸೂಕ್ತ ಅಲ್ಲ ಅನ್ಸುತ್ತೆ. ಇದು ಖಂಡಿತ ನೀವು ಹೇಳಿದ್ದು ಕಾನೂನಾತ್ಮಕವಾಗಿ ಆದರೆ ಮಾತ್ರ ನಮಗೆ ಒಂದು ರಕ್ಷಣೆ ಸಿಗುತ್ತೆ ಅನ್ನುವಂಥದ್ದು. ಕೊನೆ ಪಕ್ಷ ಬಜೆಟ್ ಆಗುವಂತ ಸಂದರ್ಭದಲ್ಲಿ ಅದರ ಇಂದಿನ ಒಂದು ಸಮಯದಲ್ಲಿ ಹಣಕಾಸು ಇಲಾಖೆಗೆ ಇರ್ಬೋದು ಅಥವಾ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ, ನಮ್ಮ ರಾಜ್ಯಕ್ಕೆ ಏನೆಲ್ಲ ಅಗತ್ಯತೆ ಇದೆ, ನಮ್ಮ MP ಗಳು, ನಮ್ಮ ಸಚಿವರುಗಳು, ರಾಜ್ಯ ಸಚಿವರುಗಳು, ಮತ್ತೆ ನಮ್ಮ ಮುಖ್ಯಮಂತ್ರಿಗಳು, ಸೊ ನಮ್ಮ ರಾಜ್ಯಕ್ಕೆ ನೀವು ಈ ತರದ ಯೋಜನೆಗಳನ್ನ ಕೊಟ್ರೆ, ಇಷ್ಟು ಅನುದಾನ ಕೊಟ್ರೆ, ಈ ರೀತಿ ವ್ಯವಸ್ಥೆ ಕಲ್ಪಿಸಿದ್ರೆ ನಮ್ಗೆ ಸಹಾಯ ಆಗತ್ತೆ ಅಂತ ಒಂದು ಪ್ಲಾನಿಂಗ್ ಆದ್ರೂ ಹಣಕಾಸು ಸಚಿವಾಲಯದ ಮುಂದೆ ಇಷ್ಟು ನಮಗೆ ಇಷ್ಟು % ನಮಗೆ ಇದು ಅನುದಾನ ಕೊಟ್ರೆ ಸಹಾಯ ಆಗತ್ತೆ ಅಂತೇಳಿ ಒಂದು ಕೊಡುವಂತ ಒಂದು ಪ್ರಯತ್ನ ಕೊಟ್ರೆ ಸಹಾಯ ಆಗತ್ತೆ.
ಇಲ್ಲ ಅಂದ್ರೆ ಕೊಡ್ತಾರಾ ಅಥವಾ ಕೊಡಲ್ವಾ ಅದ್ ನಮಗೂ ಗೊತ್ತಿಲ್ಲ, ಇವ್ರು ಯಾವ ರೀತಿ ಪ್ರಯತ್ನ ಪಡ್ತಾರೆ ಅಂತ. ಏನೋ 5 ಸ್ಪೀಡ್ ರೈಲು ಅಂತೇನೋ ಹೇಳ್ತಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಅವ್ರೇನ್ ಒಂದು ಕಾಟಾಚಾರಕ್ಕೆ ಏನೋ ಒಂದು ಅನೌನ್ಸ್ ಮಾಡ್ಬೇಕು ಅಂತ ಕೊಡುವಂತದ್ದ. ಇದು ನೋಡಿದ್ರೆ 5 ಸ್ಪೀಡ್ ರೈಲು ಅಂತ ನೋಡಿದಾಗ ಇದು ನಮ್ಗೇನು ಉಪಯೋಗ ಆಗಲ್ಲ. ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ನಮ್ಗೆ ಇಂಥದ್ದೇ ಬೇಕಾಗಿದೆ, ಈ ರೀತಿ ನೀವು ಮಾಡಿದ್ರೆ ಅಥವಾ ಇಷ್ಟು ನೀವು ರೈಲ್ವೆ ಯೋಜನೆ ಕೊಡ್ತೀರಿ ಅಂತ ಅನ್ನೋದಾದ್ರೆ, ಕಾರಿಡಾರ್ ಕೊಡ್ತೀರಿ ಅಂತಂದ್ರೆ ಈ ಒಂದು ರೂಟ್ ಅಲ್ಲಿ ಕೊಟ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ತರದ್ ಒಂದು ಮಹತ್ವಾಕಾಂಕ್ಷೆ, ಒಂದು ಒಂದು ದೂರಗಾಮಿ ಚಿಂತನೆಗಳಿದ್ರೆ ಇದೆಲ್ಲ ಸಾಧ್ಯ ಆಗುತ್ತೆ. ಈ ತರದ್ ಮಾಡ್ತಾರ ಅಂತ ಅನ್ಸುತ್ತಾ ನಿಮ್ಗೆ? ಮಾಡ್ತಾರ ಹೇಗೆ ಅಂತ? ಅಲ್ಲ, ಇಲ್ಲಿ ಎರಡು ರಾಜ್ಯ ಸರ್ಕಾರದವರು ಅದನ್ನ ಮಾಡ್ಬೇಕು. ರಾಜ್ಯ ಸರ್ಕಾರದಿಂದ ಒಬ್ರು ದೆಹಲಿಯಲ್ಲಿ ಪ್ರತಿನಿಧಿ ಇರ್ತಾರೆ, ಅವ್ರಿಗೆ ಕ್ಯಾಬಿನೆಟ್ ದರ್ಜೆ ಮಿನಿಸ್ಟರ್ ತರ ಲೆವೆಲ್ ಇದೆಲ್ಲ ಫೆಸಿಲಿಟೀಸ್ ಎಲ್ಲ ಇರುತ್ತೆ ಅಂತ ಅನ್ಸುತ್ತೆ. ಯಾರೋ ಒಬ್ರು ಇರ್ತಾರೆ, ಅವರು ಬೇರೆ ಬೇರೆ ಅಧಿಕಾರಿಗಳಿದ್ರು, ಒಂದಷ್ಟು ದಿನ ರಾಜಕಾರಣಿಗಳನ್ನ ನೇಮಕ ಮಾಡಿರ್ತಾರೆ. ಅವ್ರಿಗೆ ದೆಹಲಿನಲ್ಲಿ ಉಳ್ಕೊಳ್ಳೋದಕ್ಕೆ ಅವ್ರಿಗೆ ಸ್ಯಾಲರಿ ಕೊಡ್ತಾರೆ. ಅವ್ರ ಕೆಲಸ ಕರ್ನಾಟಕ ಪರವಾಗಿ ಕೆಲಸ. ಆದ್ರೆ ಅವರ ಇದೇ ಗೊತ್ತಿರಲ್ಲ ಅನ್ಸುತ್ತೆ ಅವ್ರಿಗೆ. ಅದು ಒಂದು. ಎರಡನೇದು, ದೆಹಲಿನಲ್ಲಿ ಅಧಿಕಾರದಲ್ಲಿ ಇರೋ ಪಕ್ಷದ ಲೀಡರ್ಸ್ಗೆ ಏನಾಗತ್ತೆ ಅಂದ್ರೆ, ದೆಹಲಿ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಇವ್ರು ಹೋಗಿ ನಾವು ಕರ್ನಾಟಕ ಪರವಾಗಿ ಏನಾದ್ರು ಒಂದೇನಾದ್ರು ಮನವಿ ಕೊಟ್ರೆ ಏನ್ ಅನ್ಕೋತಾರೋ ಅನ್ನೋ ಒಂದು ಮುಜುಗರ ಇರ್ಬೇಕು ಅನ್ಸುತ್ತೆ ನಮ್ಮ ಜನಪ್ರತಿನಿಧಿಗಳಿಗೆ. ಅದೇ ಕೇರಳ ಅಥವಾ ತಮಿಳುನಾಡಿನ ರಾಜಕಾರಣಿಗಳು ತಗೊಂಡ್ರೆ, ಅಲ್ಲಿ ದೆಹಲಿನಲ್ಲಿ ತುಂಬಾ ಚೆನ್ನಾಗಿ ಲಾಬಿ ಮಾಡ್ತಾರೆ. ಅಲ್ಲಿ ಲಾಬಿನ ತುಂಬಾ ಅಧಿಕಾರಿ ಲೆವೆಲ್ ಮಾಡಿಸ್ತಾರೆ, ಮಿನಿಸ್ಟರ್ ಲೆವೆಲ್ ಅಲ್ಲಿ ಮಾಡಿಸ್ತಾರೆ ಅಲ್ಲಿಯ ಸರ್ಕಾರಗಳು ಮತ್ತೆ ಅಧಿಕಾರಿ ವರ್ಗ. ಬಟ್ ನಮ್ಮಲ್ಲಿ ಇದು ಕಾಣಿಸ್ತಾ ಇಲ್ಲ. ಒಟ್ಟಾರೆಯಾಗಿ ಎಲ್ಲ ಭಾಷಾ ಪ್ರೇಮ, ರಾಜ್ಯ ಪ್ರೇಮ ಅಂದ್ರೆ ಅದೇ ಅಲ್ವಾ? ಹಂಗಾದ್ರೆ ಅವ್ರು ಏನೇ ಇರ್ಲಿ, ಅವ್ರು ಯಾವ್ದೇ ಪಕ್ಷದವರಾಗಿರ್ಲಿ, ಯಾವ ಸಂದರ್ಭದಲ್ಲಿ ಲಾಬಿ ಮಾಡ್ಬೇಕು, ನಮ್ಗೆ ಏನ್ ಬೇಕು ಅದನ್ನ ಪಡ್ಕೋಬೇಕು, ಕಿತ್ಕೋಬೇಕು ಅಂತ ಹೇಳಿ ಮಾಡ್ತಾರಲ್ಲ, ಅಂಥದ್ದು ನಾವು ಬರೀ ಘೋಷಣೆಗಳಲ್ಲಿ ನಾವು ಮಾಡ್ತಿದ್ವಿ. ಆ ಮಟ್ಟದ್ದು ಭಾಷಾ ಪ್ರೀತಿ, ನಾಡಿನ ಪ್ರೀತಿ ಬರ್ಬೇಕಲ್ವಾ ಅಂತ. ಹೌದು. ಅದು ಏನ್ ಮಾಡ್ತಾರೆ ಸಂಘಟನೆಗಳಿಗೆ, ಹೋರಾಟಗಾರರಿಗೆ ಅವ್ರದೇ ನೀವು ಅಷ್ಟೇ ಅಪ್ಪ ಪ್ರೀತಿ ಮಾಡ್ರಿ ಭಾಷೆನ, ರಾಜ್ಯನ, ಇದು ನಮ್ ಜವಾಬ್ದಾರಿ ಅಲ್ಲ ಅನ್ನೋ ತರದಲ್ಲಿ ನುಣುಚ್ಕೊಳ್ಳೋ ಪ್ರಯತ್ನ. ಹೌದು. ಇವಾಗ ಏನಾಗಿದೆ, ರಾಜಕಾರಣಿಗಳಿಗೆ ಅವ್ರಿಗೇನು, ಅವ್ರಿಗೆ ಯಾರಿಗೂ ಕನ್ನಡಕ್ಕೆ ತೊಂದರೆ ಆದಾಗ ಯಾವ ತರ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ, ಜನ ಕೇಳ್ತಾರೆ ಕನ್ನಡ ಸಂಘಟನೆಗಳೆಲ್ಲೋದು ಅಂತ ಕೇಳ್ತಾರೆ. ಕನ್ನಡ ಸಂಘಟನೆಗಳು ಯಾರು ಭತ್ಯೆ ತಗೋತಾ ಇಲ್ಲ, ಸ್ಯಾಲರಿ ತಗೋತಾ ಇಲ್ಲ, ಅಥವಾ ಅಧಿಕಾರದಲ್ಲಿ ಇಲ್ಲ, ಅವ್ರಿಗೆ ಕಾರ್ ಇಲ್ಲ, ಅವ್ರಿಗೆ ಇನ್ನೊಂದಿಲ್ಲ, ಸರ್ಕಾರಕ್ಕೆ ಕಾರ್ ಇಲ್ಲ, ಅವ್ರ ಸ್ವಂತ ಕಾರ್ಗಳು ತಗೊಂಡಿರ್ಬೋದು. ಆದ್ರೆ ಯಾವ ತರ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ, ಕನ್ನಡ ಸಂಘಟನೆಗಳು ಇವಕ್ಕೆಲ್ಲ ರೆಸ್ಪಾನ್ಸಿಬಲ್. ಸರ್ಕಾರದವ್ರು ರೆಸ್ಪಾನ್ಸಿಬಲ್ ಅಲ್ಲ, ಭಾರತ ಸರ್ಕಾರದವರು ಅಲ್ಲ, ರಾಜ್ಯ ಸರ್ಕಾರದವರು. ರಾಜಕಾರಣಿಗಳಿಗೆ ಅದಕ್ಕೂ ಸಂಬಂಧನೇ ಇಲ್ಲ. ಈಗ ಒಂದಷ್ಟು ದಿನ ಮಾತಾಡ್ತಾರೆ ಹೊರತುನೆ ತೆರಿಗೆ ವಿಚಾರದಲ್ಲಿ, ಎರಡು ಅವ್ರು ಇವ್ರ ಮೇಲೆ ಗಲಾಟೆ ಮಾಡ್ತಾರೆ, ಇವ್ರು ನೀವು ಕೊಟ್ಟಿಲ್ವಾ ನಾವು ಕೊಟ್ಟಿಲ್ವಾ ಅಂತ ಮಾತಾಡ್ಕೊಂಡು ಕಾಲ ಕಳೀತಾರೆ ಹೊರತುನೆ ಸಮಸ್ಯೆಯನ್ನ ಬಗೆಹರಿಸೋ ನಿಟ್ಟಲ್ಲಿ ಯಾರು ಕೆಲಸ ಮಾಡೋದಿಲ್ಲ. ಇವತ್ತಿನ ರಾಜಕಾರಣಿಗಳದೇ ಸಮಸ್ಯೆ ಅದು. ಇವತ್ತಿನ ರಾಜಕಾರಣಿಗಳು ಯಾರಿದ್ದಾರೆ, ಅದು ಕಂಪ್ಲೀಟ್ ಆ ಸೈಕಲ್ ಚೇಂಜ್ ಆಗ್ಬೇಕು, ಅವರೆಲ್ಲ ಚೇಂಜ್ ಆಗ್ಬೇಕು. ಆ ಚೇಂಜ್ ಆದ್ರೆ ಏನಾದ್ರು ಆಗ್ಬೋದು ಅನ್ಸುತ್ತೆ. ಇವಾಗಿರೋರಿಂದ ಏನು ಹೆಚ್ಚಿಗೆ ನಿರೀಕ್ಷೆ ಮಾಡೋದಕ್ಕಂತೂ ಆಗಲ್ಲ. ಆ ನಿರೀಕ್ಷೆ ಮಾಡಿದ್ರೆ ನಮ್ಮಂತ ಪೆದ್ರು ಇನ್ನೊಬ್ರು ಇಲ್ಲ ಅನ್ಸುತ್ತೆ. ಎಸ್ ಅರುಣ್ ಅವರು, ಇನ್ನು ಈ ರೈಲ್ವೆ ನೇಮಕಾತಿ ವಿಚಾರದಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಕರಾವೇ ಕೂಡ ಒಂದು ದೊಡ್ಡ ಹೋರಾಟವನ್ನ ರಾಜ್ಯಾದ್ಯಂತ ಮಾಡಿತ್ತು. ಆಮೇಲೆ ಇಲ್ಲಿನ ಸರ್ಕಾರಗಳು ಆ ನಿಟ್ಟಲ್ಲಿ ಏನೆಲ್ಲ ಮಾಡ್ಬೇಕು ಅಂತ ಪ್ರಯತ್ನಗಳಾಗ್ತಾ ಇದ್ವು. ಆದ್ರೆ ಈಗ ನೋಡಿ, ಮತ್ತೆ ಬಡ್ತಿ ವಿಚಾರ, ಸ್ಟೇಷನ್ ಮಾಸ್ಟರ್ ಪರೀಕ್ಷೆ ಬರೆಯುವಂತ ವಿಚಾರದಲ್ಲೂ ಕೂಡ ಅದೇನೋ ಟೆಕ್ನಿಕಲಿ ಸಮಸ್ಯೆ ಇದೆ ಅಂತ ಹೇಳಿ ಬರೆಯಕ್ಕಾಗಲ್ಲ, ಬರೆಯಂಗಿಲ್ಲ, ಇಂಗ್ಲಿಷು ಹಿಂದಿಲಿ ಬರೀರಿ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ ಸರ್, ಯಾವ ಟೆಕ್ನಿಕಲ್ ಸಮಸ್ಯೆನೂ ಇಲ್ಲ. ಯಾಕೆಂದ್ರೆ ನಿಮ್ದೊಂದು ಮೊಬೈಲ್ ಇದ್ರೆ, ಮೊಬೈಲ್ ನಲ್ಲಿ ನೀವು ಕಂಪ್ಲೀಟ್ ಕನ್ನಡದಲ್ಲಿ ಬಳಸಬಹುದು. ಇದು ಒಂದು ಆಪಲ್ ಕಂಪ್ನಿ ಇರುತ್ತೆ ಮೊಬೈಲು, ಅಥವಾ ಆಂಡ್ರಾಯ್ಡ್ ಇರುತ್ತೆ ಮೆಜಾರಿಟಿ ಮೊಬೈಲ್ಗಳು. ಗೂಗಲ್ ಅವ್ರದ್ದು ಆಂಡ್ರಾಯ್ಡು, ಆಪಲ್ ಅವ್ರದ್ದು iOS ಮೊಬೈಲ್ ಇದೆ. ಎರಡು ಮೊಬೈಲ್ ಅಲ್ಲಿ ಕನ್ನಡದಲ್ಲಿ ಎಲ್ಲ ಬಳಸೋದಕ್ಕೆ ಸಾಧ್ಯ ಇದೆ. ಚಾಟ್ GPT ಕನ್ನಡದಲ್ಲಿ ಬಳಸೋಕೆ ಸಾಧ್ಯ ಇದೆ. ನನ್ನ ಮೊಬೈಲ್ ಜೆಮಿನಿ ಹತ್ರ ಕನ್ನಡದಲ್ಲಿ ಮಾತಾಡ್ಬೋದು, ನನಗೆ ಕನ್ನಡದಲ್ಲೇ ಉತ್ತರ ಕೊಡುತ್ತೆ. ಅಮೆರಿಕದ ಸಂಸ್ಥೆಗಳು ಕನ್ನಡದಲ್ಲಿ ಮೊಬೈಲ್ನ ಅಥವಾ ತಂತ್ರಜ್ಞಾನವನ್ನ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗೋ ತರ ವ್ಯವಸ್ಥೆನ ಅವರು ಡೆವಲಪ್ ಮಾಡ್ತಾ ಇರ್ಬೇಕಾದ್ರೆ, ಇವರು ಒಂದು ಎಕ್ಸಾಮ್ನ, ಕಂಪ್ಯೂಟರ್ ಎಕ್ಸಾಮ್ನ ಕನ್ನಡದಲ್ಲಿ ಕೊಡಕ್ ಆಗಲ್ಲ ಅಂತ ಹೇಳಿದ್ರೆ, ಇದು ಸಮಸ್ಯೆ ಇರೋದು ಟೆಕ್ನಿಕಲ್ ಸಮಸ್ಯೆ ಅಲ್ಲ. ಇದು ಏನಂದ್ರೆ, ಕನ್ನಡದವರು ಮೇಲಿನ ಅಧಿಕಾರಕ್ಕೆ ಹೋಗ್ಬಾರ್ದು ಅನ್ನೋದಷ್ಟೇ. ದುರುದ್ದೇಶ ಬಿಟ್ರೆ ಏನಿಲ್ಲ. ಕನ್ನಡಿಗರು ಹೋಗ್ಬಾರ್ದು, ಒಟ್ಟಾರೆ ಹಿಂದಿ. ಯಾಕೆಂದ್ರೆ ಆರ್ಟಿಕಲ್ 343 ಏನ್ ಹೇಳ್ತಾರೆ ಅಂದ್ರೆ, ಹಿಂದಿ ಇಸ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್. ಹಿಂದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಸಂವಿಧಾನದ ಆರ್ಟಿಕಲ್ 343 ಪ್ರಕಾರ. ಬೇರೆ ಯಾವ ಲ್ಯಾಂಗ್ವೇಜ್ಗೂ ಅಫಿಷಿಯಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಕೊಟ್ಟಿಲ್ಲ. ಇದು ನಮ್ಗೆ ತುಂಬಾ ಚಿಕ್ಕದು, ಎಕ್ಸಾಮ್ ಕೊಡ್ತಿಲ್ಲ,
ಭಾರತ ಸರ್ಕಾರದವರು 2 ವರ್ಷದಿಂದ ಏನ್ ಮಾಡಿದ್ರು, 2-3 ವರ್ಷದಿಂದ ಪರಿಸರ ಕಾಯ್ದೆ ಅಂತ ಅದನ್ನ ತಿದ್ದುಪಡಿ ಮಾಡಕ್ ಹೊರಟಿದ್ರು. ಆ ಪರಿಸರ ಕಾಯ್ದೆ ತಿದ್ದುಪಡಿಯ ಡ್ರಾಫ್ಟ್ ಬರುತ್ತಲ್ಲ, ಡ್ರಾಫ್ಟ್ ಕಾಪಿ ಬಿಲ್, ಆ ಬಿಲ್ದು ಡ್ರಾಫ್ಟ್ ಕಾಪಿನ ರಿಲೀಸ್ ಮಾಡ್ತಾರೆ. ಅದನ್ನ ಕೇವಲ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಮಾತ್ರ ರಿಲೀಸ್ ಮಾಡ್ತಾರೆ. ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ವಾದ ಮಾಡ್ತಾರೆ. ಹೈಕೋರ್ಟ್ ನಲ್ಲಿ ಇಲ್ಲ, ಎಲ್ಲ ಬೇರೆ ಭಾಷೆಗಳಿಗೆ ಅನುವಾದ ಮಾಡಬೇಕು ಅಂತ ಹೈಕೋರ್ಟ್ ಅಲ್ಲಿ, ಕರ್ನಾಟಕ ಹೈಕೋರ್ಟ್ ಮತ್ತೆ ದೆಹಲಿ ಹೈಕೋರ್ಟ್ ಆರ್ಡರ್ ಮಾಡುತ್ತೆ ಭಾರತ ಸರ್ಕಾರಕ್ಕೆ. ಭಾರತ ಸರ್ಕಾರದವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಏನಂತ, ಸಂವಿಧಾನದ ಆರ್ಟಿಕಲ್ 343 ಪ್ರಕಾರ ಹಿಂದಿ ಇಸ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಇರಬೇಕು ಜೊತೆಲಿ. ಹಾಗಾಗಿ ನಾವು ಈ ಬಿಲ್ ನ ಬರೀ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಮಾತ್ರ ರಿಲೀಸ್ ಮಾಡ್ತೀವಿ, ನಾವು ಮಾಡ್ತಾ ಇರೋದು ಕಾನೂನಾತ್ಮಕವಾಗಿ ಸರಿ ಇದೆ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡ್ತಾರೆ. ಅಂದ್ರೆ ಹಿಂದಿ ಏತರ ಜನರಿದಾರಲ್ಲ ಅವರನ್ನ ಪಾಲಿಸಿ ಮೇಕಿಂಗ್ ಇಂದಾನೇ ದೂರ ಇಡ್ತಾ ಇದ್ದಾರೆ. ಯಾವ ಪ್ರಜಾಪ್ರಭುತ್ವ ಇದೆ ಅಲ್ಲಿ? ಆದ್ರೆ ನಮ್ಮ ಭಾಷೆಗಳು ಕನ್ನಡ ಸೇರಿದಂತೆ ಕನ್ನಡ ಸೇರಿದಂತೆ ಒಂದಷ್ಟು ಲ್ಯಾಂಗ್ವೇಜ್ ಕೂಡ ಇದು ಸಂವಿಧಾನದ ಎಷ್ಟನೇ ಇದರಲ್ಲಿ ಸೇರ್ಕೊಂಡಿದಾವಲ್ಲ, ಅವರು ಇದ್ ಮಾಡಕ್ ಆಗಲ್ವಾ? ನೀವು ಕನ್ನಡ ತಂತ್ರ ಅಷ್ಟೇ ಅದು. ಅದರಿಂದ ಏನಾಗತ್ತೆ, ಏನೂ ಆಗಲ್ಲ. 8th ಶೆಡ್ಯೂಲ್ ಅಲ್ಲಿ ಸುಮಾರು 22 ಭಾಷೆಯನ್ನ ಆಡ್ ಮಾಡಿದ್ದಾರೆ. 22 ಭಾಷೆ 8th ಶೆಡ್ಯೂಲ್ ಅಲ್ಲಿ ಇದೆ. ಅದೆಲ್ಲ ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲ. ಯೂನಿಯನ್ ಗವರ್ಮೆಂಟ್ ನ ಅಫಿಷಿಯಲ್ ಲ್ಯಾಂಗ್ವೇಜ್ ಹಿಂದಿ ಮಾತ್ರ. ಅದು ಆರ್ಟಿಕಲ್ 343 ಸ್ಪೆಸಿಫೈ ಮಾಡಿದ್ದಾರೆ. ಆಮೇಲೆ 351 ಹೇಳ್ತಾರೆ, ಇಟ್ ಈಸ್ ದಿ ಡ್ಯೂಟಿ ಆಫ್ ಇಂಡಿಯನ್ ಗವರ್ಮೆಂಟ್ ಟು ಪ್ರಮೋಟ್ ಹಿಂದಿ ಅಂತ ಹೇಳ್ತಾರೆ. ಇಟ್ ಶೆಲ್ ಬಿ ದಿ ಡ್ಯೂಟಿ, ಅಂದ್ರೆ ಹಿಂದಿಯನ್ನ ಪ್ರಮೋಟ್ ಮಾಡೋದು ಭಾರತದಾದ್ಯಂತ ಭಾರತ ಸರ್ಕಾರದ ಕೆಲಸ ಅಂತ ಹೇಳ್ತಾರೆ. ಯಾಕೆ ಕನ್ನಡನ ಪ್ರಮೋಟ್ ಮಾಡೋದು ಭಾರತ ಸರ್ಕಾರದ ಕೆಲಸ ಅಲ್ವಾ? ತಮಿಳ್ನ ಪ್ರಮೋಟ್ ಮಾಡೋದು ಭಾರತ ಸರ್ಕಾರದ ಕೆಲಸ ಅಲ್ವಾ? ಮರಾಠಿನ ಪ್ರಮೋಟ್ ಮಾಡೋದು ಭಾರತ ಸರ್ಕಾರದ ಕೆಲಸ ಅಲ್ವಾ? ಕೇವಲ ಹಿಂದಿಯನ್ನು ಯಾಕೆ? ಮತ್ತೆ ಅಲ್ಲಿಗೆ ಬರ್ತೀನಿ. ಯಾಕೆ ಅಂದ್ರೆ ಹಿಂದಿಯ ಜನ ಹೆಚ್ಚಿರೋ ಲೋಕಸಭೆಯಲ್ಲಿ ಜಾರಿಯಾಗಿರೋ ಕಾನೂನು ಇದು. ಗೊತ್ತಾಯ್ತಲ್ವಾ ಸರ್? ನೀವೆಲ್ಲ ಅರ್ಥ ಮಾಡ್ಕೋಬೇಕು ನಾವು. ಕರೆಕ್ಟ್. ಅವ್ರು ಯಾವ ರೀತಿ ಅನುಕೂಲನೋ ಆ ರೀತಿ ಕಾನೂನುಗಳನ್ನ ಮಾಡ್ಕೊಂಡು ಕಾನೂನಾತ್ಮಕವಾಗಿ ಕೆಲಸ ಮಾಡ್ತಾರೆ. 8th ಶೆಡ್ಯೂಲ್ ಅಲ್ಲಿ ಏನಂದ್ರೆ ನಮ್ಗೆ ಕಣ್ಣು ಒರ್ಸೋದಕ್ಕೋಸ್ಕರ 8th ಶೆಡ್ಯೂಲ್ ಸುಮ್ನೆ ಒಂದು ಚಿಕ್ಕದಾಗಿ ನೋಟುಗಳಲ್ಲಿ ಕನ್ನಡ ಕಾಣಿಸೋ ತರ ಮಾಡಿ, ನೋಟಿನಲ್ಲಿ ನಮ್ಮ ಭಾಷೆ ಇದೆ ಅಂತ ನಾವ್ ಹೇಳ್ಕೊಳ್ಳೋ ತರ ಭಾವನಾತ್ಮಕವಾಗಿ ನಮ್ಮನ್ನ ಕಟ್ಟಿಟ್ಟಿದ್ದಾರೆ ಹೊರತುನೆ ಎಲ್ಲೂ ಸಹ ನಾವ್ ಹೇಳ್ತೀವಿ 4ನೇ ನಾವು ಹಾಡು ಬರುತ್ತೆ, 4ನೇ ಸ್ಥಾನದಲ್ಲಿದೆ ಕನ್ನಡ ಇದರಲ್ಲಿ ನೋಟಲ್ಲಿ ಅಂತ ನಾವು ಹಾಡ್ತೀವಿ. ಯಾಕೆಂದ್ರೆ ಅದು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರುತ್ತೆ, ಅದು ಹಂಗಾಗಿ 4ನೇ ಸ್ಥಾನದಲ್ಲಿದೆ. ಇಲ್ಲ ಅಂದಿದ್ರೆ ಇನ್ನೊಂದು ಕೆಳಗಡೆ ಹೋಗಿರ್ತಾ ಇತ್ತು. ಇದೆಲ್ಲ ಭಾವನಾತ್ಮಕವಾಗಿ ನಮ್ಮನ್ನ ಕಟ್ಟಿ ಹಿಡ್ಕೊಳ್ಳೋಕ್ಕೋಸ್ಕರ ಆ ತರ ಒಂದಷ್ಟು ಮಾಡಿದ್ದಾರೆ ಹೊರತು 8th ಶೆಡ್ಯೂಲ್ ಅಲ್ಲೆಲ್ಲ ಸೇರಿಸಿದ್ದಾರೆ ಹೊರತುನೆ ನಿಜವಾಗಿ ಇವ್ರಿಗೆ ಹಿಂದಿಯೇತರ ಜನರು ಸಮಾನರು, ಹಿಂದಿಯೇತರ ಜನರಿಗೂ ಸಮಾನ ಹಕ್ಕುಗಳಿದೆ ಅನ್ನೋದಾಗಿದ್ರೆ ಹಿಂದಿಯೇತರ ಭಾಷೆಗಳನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ತರ ಮಾಡಿರೋರು, ಹಿಂದಿಯೇತರ ರಾಜ್ಯಗಳಿಗೆ ಸ್ಥಾನಮಾನ ಕೊಟ್ಟಿರೋರು, ಹಿಂದಿಯೇತರ ರಾಜ್ಯಗಳಿಗೂ ತೆರಿಗೆಯಲ್ಲಿ ಸರಿಯಾದ ದುಡ್ಡು ಸಿಗ್ತಾ ಇತ್ತು. ಹಾಗಿದ್ರೆ ಈಗ ನೋಡಿ, ಈಗ ರೈಲ್ವೆ ನೇಮಕಾತಿ ಪರೀಕ್ಷೆಯಲ್ಲಿ ಈ ತೊಡಕನ್ನು ಬಗೆಹರಿಸೋದು ಹೇಗೆ ಅಂತ ಏನಾದ್ರು ರಾಜ್ಯ ಸರ್ಕಾರ ಏನ್ ಮಾಡ್ಬೋದು, ಅಥವಾ ರಾಜ್ಯ ಸರ್ಕಾರದವ್ರು ಕಡಾಖಂಡಿತವಾಗಿ ಹೇಳ್ಬೇಕು. ಯಾಕೆಂದ್ರೆ ಈಗ ನಾವು ಕನ್ನಡ ಸಂಘಟನೆಯವರೆಲ್ಲ ಹೇಳ್ತಾ ಇದೀವಿ ಏನಂತ, ನಾವು ಎಕ್ಸಾಮ್ ನಡ್ಸಕ್ ಬಿಡಲ್ಲ ಅಂತ. ರಾಜ್ಯ ಸರ್ಕಾರದವ್ರು ಹೇಳಿ ನಾನು ನಡ್ಸಕ್ ಬಿಡಲ್ಲ ಅಂತ ಹೇಳ್ಬೇಕಲ್ವಾ? ಸಿದ್ದರಾಮಯ್ಯ ಅವರು ಯಾರನ್ನ ರೆಪ್ರೆಸೆಂಟ್ ಮಾಡ್ತಾ ಇದಾರೆ? ದೆಹಲಿಯಿಂದ ರೆಪ್ರೆಸೆಂಟ್ ಮಾಡ್ತಾ ಇದಾರ? ಕರ್ನಾಟಕ ಸರ್ಕಾರವನ್ನು ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡ್ತಾ ಇದಾರ? ಕರ್ನಾಟಕಕ್ಕೆ ಸಮಸ್ಯೆ ಆದಾಗ ಸಿದ್ದರಾಮಯ್ಯ ಅವರು ಹೇಳ್ಬೇಕು, ನಾನು ನಡ್ಸಕ್ ಬಿಡಲ್ಲ, ಪರೀಕ್ಷೆ ನಡ್ಸಕ್ ಬಿಡಲ್ಲ ಅಂತ ಹೇಳಕ್ ಯಾಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಅವ್ರಿಗೆ? ಯಾಕೆಂದ್ರೆ ಅವರ ಸಮಯದಲ್ಲೂ ಆ ಸಮಸ್ಯೆಗಳಾಗಿದೆ. ಅವ್ರೇನಾದ್ರು ಆತರ ಹೇಳಿದ್ರೆ ದೆಹಲಿಯ ಹೈಕಮಾಂಡ್, ಅವರ ಹೈಕಮಾಂಡ್ ಅವ್ರ ವಿರುದ್ಧ ನಿಂತ್ಕೋಬಹುದು. ಅದಕ್ಕೆ ಅವ್ರಿಗೆ ಭಯ ಇರುತ್ತೆ. ಹಾಗಾಗಿ ಅವ್ರು ಏನು ಹೇಳಕ್ ಹೋಗಲ್ಲ. ಯಾಕೆಂದ್ರೆ ಅವರ ಹೈಕಮಾಂಡ್ ಅಲ್ಲೂ ಹಿಂದಿ ರಾಜ್ಯಗಳ ಲಾಬಿ ಇರುತ್ತಲ್ಲ. ಹಿಂದಿ ವಾಲಗಳೇ ಆಗಿರ್ತಾರಲ್ಲ. ಹೌದು, ಇದೆಲ್ಲ ಕನ್ನಡ ಸಂಘಟನೆಗಳ ಕೆಲಸ. ಅದೇ ವೇಣುಗೋಪಾಲ್ ಒಂದಷ್ಟು ಜನಕ್ಕೆ ಕೇರಳದವ್ರಿಗೆ ತೊಂದರೆ ಆದ ತಕ್ಷಣ ವೇಣುಗೋಪಾಲ್ ಕಾಲ್ ಮಾಡಿ ನೀವು ಕ್ರಮ ತಗೊಳ್ಳೇಬೇಕು ಅನ್ನೋ ತರ ವಾದ ಮಾಡ್ತಾರೆ. ಆದ್ರೆ ಇಲ್ಲಿ ಲಕ್ಷಾಂತರ ಜನ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಸೊ ಇವ್ರು ಏನು ಮಾತಾಡ್ತಾ ಇಲ್ವಲ್ಲ. ಈ ವಲಸೆ ವಿಚಾರಕ್ಕೆ ಬರೋದಾದ್ರೆ, ವಲಸೆ ಅದು ಒಂದು ಕಡೆಯಿಂದ ಅಂದ್ರೆ ಈ ದೇಶದ ಜನರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದು, ಏನೋ ಉದ್ಯೋಗವನ್ನು ಆರಿಸ್ಕೊಂಡು ಹೋಗೋದು, ಅವರು ಅಲ್ಲಿ ನೆಲೆ ನಿಲ್ಲೋದಕ್ಕೆ ಪ್ರಯತ್ನ ಪಡೋದು, ಇದು ಒಂದು ರೀತಿ ಕಾನೂನಾತ್ಮಕವಾಗಿ ಇದ್ದೇ ಇರುತ್ತೆ. ಇದನ್ನ ಹೆಂಗೆ ಅಂತ, ಅದರಲ್ಲೂ ನಮ್ಮ ಕರ್ನಾಟಕ, ಬೆಂಗಳೂರು ವಲಸಿಗರಿಂದನೇ
ತುಂಬಿ ತುಳುಕಾದೆ. ಇಲ್ಲಿನವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ನೆಲೆ ಸಿಗ್ತಾ ಇಲ್ಲ. ಆ, ನಮ್ಮ ದೇಶದವ್ರು ಓಕೆ, ಬೇರೆ ಕಡೆಯಿಂದ ಬಂದು ವಲಸಿಗರಾಗಿ ಬರೋದು, ಈ ಸಮಸ್ಯೆ ಹೆಂಗೆ ಇಲ್ಲಿ ಕನ್ನಡಿಗರೇ ಒಂದು ರೀತಿ ಅನಾಥ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರೆ. ಇದನ್ನ ಹೆಂಗ್ ನೋಡೋದು? ಇಲ್ಲ ಇದು ಆ ನಾವು ಸಂವಿಧಾನದ ತತ್ವದ ಅಡಿಯಲ್ಲಿ ಬೇರೆ ರಾಜ್ಯದವ್ರನ್ನ ನಾವು ಸಮಾನವಾಗಿ ಕಾಣ್ಬೇಕಾಗತ್ತೆ ಅಂತ ಹೇಳ್ತಾರೆ. ಹೆಂಗೆ ಯಾವ ರೀತಿ ಇದಕ್ಕೆ ಪರಿಹಾರ ಕಂಡುಕೊಳ್ಳೋದು ಅಂತ? ಒಂದು ಇದರಲ್ಲಿ 2-3 ತರದ್ ಮಾಡಬಹುದು. ಒಂದು, ಕರ್ನಾಟಕದಲ್ಲಿ ಏನು ಹೊಸದಾಗಿ ಉದ್ಯೋಗ ಸೃಷ್ಟಿ ಆಗತ್ತೆ, ಸರ್ಕಾರದಿಂದ ಭೂಮಿ ಕೊಡ್ತಾರೆ, ವಿದ್ಯುತ್ ಕೊಡ್ತಾರೆ, ಅಲ್ಲೆಲ್ಲ ಕನ್ನಡದವ್ರಿಗೆ ಕೆಲಸ ಕೊಡಬೇಕು ಅನ್ನೋ ನಿಯಮ ಏನಿದೆ ಅದನ್ನ ಜಾರಿ ಮಾಡಬೇಕು. ಅವಾಗ ಏನಾಗುತ್ತೆ, ಕನ್ನಡದವ್ರಿಗೆ ಕೊಡ್ತಾರೆ. ಮತ್ತೆ ಎರಡನೇದೇನಂದ್ರೆ ಮಿನಿಮಮ್ ವೇಜ್ ನ ಒಂದಷ್ಟು ಫಿಕ್ಸ್ ಮಾಡಬೇಕು ಅಂತ ಅನ್ಸುತ್ತೆ. ಇಲ್ಲಿ ಏನಾಗುತ್ತೆ, ಮಿನಿಮಮ್ ವೇಜ್ ಸರಿಯಾಗಿ ಫಿಕ್ಸ್ ಆಗಿಲ್ದೇ ಇರೋದ್ರಿಂದ ಕಡಿಮೆ ದುಡ್ಡಿಗೆ ದುಡಿತಾರೆ ಅಂದ್ಬಿಟ್ಟು ಹೊರ ರಾಜ್ಯದಿಂದ ಕರ್ಕೊಂಡ್ಬಂದು ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡೋ ಕೆಲಸ ನಡೆಯುತ್ತೆ. ನಮ್ಮ ರಾಜ್ಯದಲ್ಲಿ ಆ ತರ ಆಗ್ಬಾರ್ದು. ಅದ್ ಯಾರಾದ್ರೂ ಆಗ್ಲಿ, ಒಬ್ಬ ಮಾನವ ಹಕ್ಕು ಅಂದಾಗ ಅವನಿಗೆ 10,000 ದುಡ್ಡು ಕೊಟ್ಬಿಟ್ಟು 15 ಗಂಟೆ ಕಾಲ ಕೆಲಸ ಮಾಡಿಸ್ಕೊಡೋದು ಸರಿಯಲ್ಲ ಅನ್ಸುತ್ತೆ. ಸೊ ಆ ತರದ್ದು ಅವಾಯ್ಡ್ ಆದಾಗ ಏನಾಗುತ್ತೆ, ಹೊರಗಿನಿಂದ ನಾವು ಕಡಿಮೆ ದುಡ್ಡಿಗೆ ಸಿಗ್ತಾರೆ ಅಂತ ಕರ್ಕೊಂಡ್ ಬರೋದು ಕಡಿಮೆ ಆಗುತ್ತೆ. ಒಂದು. ಎರಡನೇದು, ಇಲ್ಲಿಯ ಜನರಿಗೆ ಸ್ಥಳೀಯ ಉದ್ಯೋಗಗಳು ಸಿಗೋದಕ್ಕೆ ಸ್ಥಳೀಯ ಉದ್ಯೋಗ ಇದೇನಿದೆ, ಸರೋಜಿನಿ ಮಹೇಶ್ವರಿ ವರದಿ ಏನಿದೆ ಅದನ್ನ ಅನುಷ್ಠಾನ ಮಾಡಬೇಕಾಗತ್ತೆ. ಇದು ಎರಡು ಕಡೆನೂ ಸರ್ಕಾರ ಗಮನ ಕೊಡಬೇಕು ಅಂತ ನನಗನ್ಸುತ್ತೆ. ಓಕೆ ಓಕೆ ಬಹುಶಃ ನಾವು ಕಾರ್ಯಕ್ರಮದ ಕೊನೆ ಘಟ್ಟಕ್ಕೆ ನಾವು ಬರ್ತಾ ಇದ್ವಿ. ಒಂದು, ರಾಜ್ಯದ ಹಿತವನ್ನ ಕಾಯಬೇಕು ನಮ್ಮನ್ನ ಅಧಿಕಾರಕ್ಕೆ ಬರುವಂತ ರಾಜಕಾರಣಿಗಳು, ಜೊತೆಗೆ ಇಲ್ಲಿಂದ ಆರಿಸಿ ಹೋಗುವಂತ ಎಂಪಿಗಳು ಒಕ್ಕೂಟದ ತತ್ವವನ್ನ ಪಾಲಿಸಿಕೊಂಡು ನಮಗೆ ಬೇಕಾದಂತಹ ಹಕ್ಕನ್ನ ಪಡ್ಕೊಂಡು ಒಂದು ಸಮಾನವಾಗಿ ಮತ್ತೆ ನಮಗೆ ಬೇಕಾದಂತಹ ಹಕ್ಕನ್ನ ಪಡ್ಕೊಂಡು ಬಾಳುವಂತ ಒಂದು ವ್ಯವಸ್ಥೆ ಬೇಕು. ನಮ್ಮ ರಾಜ್ಯದ ಮಟ್ಟಿಗೆ, ರಾಜ್ಯ ಸರ್ಕಾರ ಕರ್ನಾಟಕದ ಮಟ್ಟಿಗೆ ನೋಡೋದಾದ್ರೆ ಈ ನಿಟ್ಟಲ್ಲಿ ರಾಜ್ಯದ ಹಿತವನ್ನೇ ಕಾಯುವ, ಆಮೇಲೆ ಸಂವಿಧಾನದ ತತ್ವಗಳನ್ನು ಅನುಸರಿಸುವ, ಈ ಹೈಕಮಾಂಡ್ ನ ಹಿಡಿತಕ್ಕೆ ಒಳಪಡದೆ ಒಂದು ಸೃಷ್ಟಿಯಾಗುವಂತ ರಾಜಕಾರಣವನ್ನ ನಿರೀಕ್ಷೆ ಮಾಡ್ಬೋದಾ, ಅಥವಾ ಆ ತರದ ಕಾಲ ಇನ್ನೂ ಸನ್ನಿಹಿತ ಆಗಿಲ್ವಾ, ಅಥವಾ ಇದು ಹೀಗೆ ಮುಂದುವರಿಯೋ ಸಾಧ್ಯತೆಗಳಿದ್ದಾವ, ಅಥವಾ ಇನ್ನು ಏನು ನಾವು ಹೆಂಗ್ ನೋಡ್ಬೋದು ಅಂತ ನನಗನ್ಸುತ್ತೆ. ಇನ್ನೊಂದು ಮುಂದಿನ 5-10 ವರ್ಷದಲ್ಲಿ ಕರ್ನಾಟಕದಲ್ಲಿ ನಿಜವಾಗ್ಲೂ ಒಂದು ಪ್ರಾದೇಶಿಕ ಚಿಂತನೆಯುಳ್ಳ ರಾಜಕೀಯ ಶಕ್ತಿ ಹುಟ್ಟಬಹುದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಒಂದಿಷ್ಟು ಈಗಾಗಲೇ ನೋಡ್ದಂಗೆ ನಾವು ಕನ್ನಡ ಪರವಾಗಿ ಅಥವಾ ಕರ್ನಾಟಕ ಪರವಾಗಿ ದನಿ ಕಾಣಿಸ್ತಾ ಇದೆ. ಸೋಷಿಯಲ್ ಮೀಡಿಯಾಲಿ ನೀವು ನೋಡಿದ್ರೆ ಮೊದಲಿಗೆ ಬಿಜೆಪಿಯ ಪರವಾದ ಅಥವಾ ದೆಹಲಿಯಲ್ಲಿ ಆಮ್ ಆದ್ಮಿ ಪರವಾದ ಅಲೆ ಹುಟ್ಟಿದ್ದೇ ಸೋಷಿಯಲ್ ಮೀಡಿಯಾದಲ್ಲಿ. ಇಲ್ಲಿ ಕರ್ನಾಟಕದಲ್ಲೂ ಬಿಜೆಪಿಯ ಪರವಾಗಿ ಮೊದಲಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿತ್ತು, ಆಮೇಲೆ ನಿಧಾನವಾಗಿ ಬೇರೆ ಬೇರೆ ಕಡೆನೂ ಹಬ್ಕೊಳ್ಳೋಕೆ ಸಾಧ್ಯ ಆಯಿತು. ಇವತ್ತು ನೀವು ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ಪರವಾಗಿ ಕರ್ನಾಟಕ ಪರವಾದ ಒಂದು ರಾಜಕೀಯದ ಇದು ಅಲೆ ಕಾಣಿಸ್ತಾ ಇದೆ ಅಂತಾನೆ ನನಗೆ ಕಾಣಿಸುತ್ತೆ. ಸೊ ಹಾಗಾಗಿ ಮುಂದಿನ 5-10 ವರ್ಷ ಅಥವಾ 15 ವರ್ಷದಲ್ಲಿ ಕನ್ನಡ ಪರವಾದ ಒಂದಷ್ಟು ರಾಜಕೀಯ ಶಕ್ತಿಗಳು ಹುಟ್ಕೋಬಹುದು ಅಂತ ನನಗನ್ಸುತ್ತೆ. ಮತ್ತೆ ಈ ವ್ಯವಸ್ಥೆ ಚೇಂಜ್ ಆಗ್ತಾ ಇರುತ್ತೆ. ಯಾವ ವ್ಯವಸ್ಥೆನೂ ಯಾರು ಪರ್ಮನೆಂಟ್ ಅಲ್ಲ. ನಾನು ಪರ್ಮನೆಂಟ್ ಅಲ್ಲ, ರಾಜಕೀಯವಾಗಿ ಕಾಂಗ್ರೆಸ್ ಪರ್ಮನೆಂಟ್ ಅಲ್ಲ, ಬಿಜೆಪಿನೂ ಪರ್ಮನೆಂಟ್ ಅಲ್ಲ. ಒಂದೇ ಒಂದು ಸ್ಥಾನ ಇಲ್ಲದಿದ್ದ ಬಿಜೆಪಿ ಇನ್ನೊಂದು ಕ್ವಶನ್ ಕ್ರಿಯೇಟ್ ಆಯ್ತು. ಈಗ ಸ್ವಲ್ಪ ಈ ಚಿಂತಕರು, ಪ್ರಜ್ಞಾವಂತರು, ನಾಡ ಪ್ರೇಮಿಗಳು, ಮತ್ತೆ ನಮ್ಮ ನೆಲ ಜಲ ಭಾಷೆಯನ್ನ ಕಾಯ್ದುಕೊಳ್ಳುವಂತ ಹೋರಾಟಗಾರರು ಜನರಲ್ಲಿ ಈ ಯಾವ ತರದ ಚಿಂತನೆಗಳನ್ನ ಮೂಡಿಸುವ ಅವಶ್ಯಕತೆ ಇದೆ, ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಅಂತ? ಈ ನೆಲ ಜಲ ಭಾಷೆ, ನಮ್ಮ ಹಕ್ಕು, ಸಂವಿಧಾನ ಈ ನಡುವೆ ಸ್ವಲ್ಪ ಅದ್ರದ್ದೊಂದು ಸ್ವಲ್ಪ ಜಾಗೃತಿಯನ್ನು ಮೂಡಿಸುವ ಅಗತ್ಯತೆ ಇದೆ ಅಂತ ಅನ್ಸುತ್ತಾ? ಅದ್ ಕ್ರಿಯೆ ಬರ್ಬೋದು ಆ ದಿನಗಳು, ಅದ್ರ ನಮ್ಮ ಪ್ರಯತ್ನಗಳು ನಾವು ಮಾಡ್ಬೇಕಾಗಿದೆಯಲ್ಲ ಅಂತ. ಹೆಂಗ್ ಮೂಡಿಸಿದ್ರೆ? ಎರಡು ವಿಚಾರ ಏನಂದ್ರೆ, ಪೊಲ್ಯೂಷನ್ ಮತ್ತೆ ಪೊಲಿಟಿಕ್ಸ್ ಯಾರು ಇಗ್ನೋರ್ ಮಾಡಕ್ಕಾಗಲ್ಲ. ಪೊಲ್ಯೂಷನ್ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕೂತ್ಕೊಂಡ್ರೆ ನನಗೆ ಅಫೆಕ್ಟ್ ಆಗೇ ಆಗುತ್ತೆ. ಪೊಲಿಟಿಕ್ಸು ಅಷ್ಟೇನೆ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕೂತ್ಕೊಂಡ್ರೆ ನನಗೆ ಅಫೆಕ್ಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ಈ ನಿಟ್ಟಲ್ಲಿ ನಾವು ಯೋಚನೆ ಮಾಡೋದು, ನಾವು ತೆರಿಗೆ ಕಟ್ಟಿ ದೇಶ ನಡೀತಾ ಇದೆ ಅನ್ನೋದನ್ನ ಜನ ಅರ್ಥಕೊಂಡಾಗ ಪ್ರಶ್ನೆ ಮಾಡಕ್ ಶುರು ಮಾಡ್ತೀವಿ. ಇವಾಗ ನನಗೆ ಪೊಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಆ ಪೊಲಿಟಿಷಿಯನ್ ಹಂಗೆ ಮಾತಾಡ್ತಾರೆ, ಈ ಪೊಲಿಟಿಷಿಯನ್ ಹಂಗೆ ಯಾಕೋ, ನಾನು ಪೊಲಿಟಿಕ್ಸ್ ಇಷ್ಟ ಇಲ್ಲ, ನನ್ನ ಫಿಲಮ್ ಇಷ್ಟ, ನನಗೆ ಕ್ರಿಕೆಟ್ ಇಷ್ಟ ಅಂತ ಜನ ಕೂತಿರಬಹುದು ಅಲ್ವಾ? ಯಾಕೆಂದ್ರೆ ಸರ್ಕಾರ ನಡೀತಾ ಇರೋದು ನನ್ನ ದುಡ್ಡು, ನಾನು ಕೂತಿರೋ ನಿಂತ್ರೆ ಟ್ಯಾಕ್ಸ್ ಕಟ್ತೀನಿ, ಕರೆಕ್ಟ್ ಅಲ್ವಾ? ರಾಜಕಾರಣನೇ ಕೆಟ್ಟದು ಅಂತ ಹೇಳಿ ಬಿಂಬಿಸಿಬಿಟ್ಟಿದ್ದಾರೆ ಈ ಜನರಿಗೆ. ರಾಜಕೀಯ ಅನ್ನೋದು ಕೆಟ್ಟದಲ್ಲ. ರಾಜಕೀಯ ಅನ್ನೋ ಪದ ಇದೆಯಲ್ಲ, ಪೊಲಿಟಿಕ್ಸ್ ಇಸ್ ನಾಟ್ ಏನಂತಾರೆ, ಅದು ಕೆಟ್ಟದಲ್ಲ. ಅದು ನಾವು ಅದನ್ನ ಎಲ್ಲದಕ್ಕೂ ಕೆಟ್ಟದಕ್ಕೆಲ್ಲ ರಾಜಕೀಯ ಅಂತ ಕರೆದ್ಬಿಟ್ಟಿದೀವಿ ನಾವು ಅಲ್ವಾ? ಹೇಳ್ತಾರಲ್ಲ, ರಾಜಕೀಯ ಅನಕ್ಷರಸ್ಥ ಆಗ್ಬಿಟ್ಟಿದೀವಿ ನಾವು ಅಂತ. ಹೌದು ಹೌದು ಹೌದು. ಸೊ ಆ ನಿಟ್ಟಲ್ಲಿ ಜನ ಯೋಚನೆ ಮಾಡ್ಬೇಕಾಗಿದೆ ಅನ್ಸುತ್ತೆ, ರಾಜಕಾರಣದ ಬಗ್ಗೆ, ನಾಡಿನ ಬಗ್ಗೆ ಅಂತ. ಹೌದು.
ಎಸ್ ಸರ್, ಬಹುಶಃ ಆ, ಆ, ನಾವು ಒಂದು ಒಳ್ಳೆ ಚರ್ಚೆ ಮಾಡಿದೀವಿ ಅಂತ ಕಾಣುತ್ತೆ. ಅದು ನಮ್ಮ ಚಿಂತನೆಯನ್ನ ಹೆಚ್ಚಿಸುತ್ತೆ. ಅರುಣ್ ಜಾವಗಲ್ ಅವರು ಯಾವ ರೀತಿ ಒಕ್ಕೂಟದ ತತ್ವದ ಅಡಿಯಲ್ಲಿ ಹಿಂದಿ ರಾಜ್ಯಗಳು ಜನಸಂಖ್ಯೆನ ಹೆಚ್ಚಿಗೆ ಮಾಡಿಕೊಂಡು, ಅಂದ್ರೆ ಏನು ಅಧಿಕಾರದ ಸ್ಥಾನಗಳನ್ನ ಹೆಚ್ಚಿಗೆ ಮಾಡಿಕೊಂಡು ತಮಗೆ ಬೇಕಾಗಿರುವ ಸವಲತ್ತುಗಳನ್ನು ಮತ್ತೆ ಅವಕಾಶವನ್ನು ಯಾವ ರೀತಿ ಕಾನೂನಾತ್ಮಕವಾಗಿ ಪಡ್ಕೊಳ್ತಿದ್ದಾರೆ. ಆಮೇಲೆ ಯಾವ ರೀತಿ ನಾವು ಕಾನೂನಾತ್ಮಕವಾಗಿ ಅನ್ಯಾಯಕ್ಕೆ ಒಳಗಾಗ್ತಾ ಇದೀವಿ, ಮತ್ತೆ ನಾವೇನ್ ಮಾಡ್ಕೋಬೇಕಾಗಿದೆ, ಅಧಿಕಾರದ ವಿಕೇಂದ್ರೀಕರಣ ಮತ್ತೆ ನಮ್ಮ ಅಧಿಕಾರದ ಸಂಖ್ಯೆ ಯಾವ ರೀತಿ ಹೆಚ್ಚಿಸ್ಕೊಳ್ಬೇಕಾಗಿದೆ, ಮತ್ತೆ ನಾಡಿನ ಪ್ರೀತಿ, ರಾಜ್ಯದ ಪ್ರೀತಿ, ಮತ್ತೆ ನಮ್ಮ ಕನ್ನಡಿಗರು ಇನ್ನೂ ಯಾವ ನಿಟ್ಟಲ್ಲಿ ಯೋಚನೆ ಮಾಡಬೇಕಾಗಿದೆ. ಈ ಈ ಏನು ಈ ನೆಲಕ್ಕೆ ಅಂಟಿಕೊಟ್ಟಿರುವಂತ ಅಂದ್ರೆ ಜಡ್ಡುಗಟ್ಟಿರುವ ರಾಜಕೀಯ ಪಕ್ಷಗಳ ನಡುವೆ ಒಂದು ಪ್ರಜ್ಞಾವಂತ ಮತದಾರ, ಪ್ರಜ್ಞಾವಂತ ಕನ್ನಡಿಗ ರೂಪುಗೊಳ್ಬೇಕಾಗಿದೆ, ಯೋಚನೆ ಮಾಡಬೇಕಾಗಿದೆ. ಬಹುಶಃ ಆ ನಿಟ್ಟಿನ ಒಂದು ಒಳ್ಳೆ ಮಾತುಕತೆ ಆಡಿದೀವಿ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ನಿಮ್ ಸಮಯವನ್ನು ಕೊಟ್ಟು ನಮ್ಮ ಜೊತೆ ಒಂದು ಒಳ್ಳೆಯ ಚಿಂತನೆಗಳನ್ನ ಹಂಚ್ಕೊಂಡಿದ್ದಕ್ಕೆ, ನಮ್ಮಲ್ಲಿ ಒಂದು ಒಳ್ಳೆಯ ಯೋಚನೆಗಳು ಬರೋದಕ್ಕೆ ಒಂದು ಒಳ್ಳೆ ಒಳಹುಗಳನ್ನ ಕೊಟ್ಟದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಖುಷಿ ಆಯ್ತು ಸರ್, ನಿಮ್ಮ ಜೊತೆ ಮಾತಾಡಿ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದು ನನಗೂ ಖುಷಿ ಆಯ್ತು. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದು ಅರುಣ್ ಜಾವಗಲ್ ಅವರ ಅವ್ರ ಜೊತೆಗಿನ ಒಂದು ಏನು ಒಕ್ಕೂಟದ ತತ್ವದ ಅಡಿಯಲ್ಲಿ ರಾಜ್ಯಕ್ಕೆ ಯಾವ ರೀತಿ ಅನ್ಯಾಯ ಆಗ್ತದೆ, ಕನ್ನಡಿಗರು, ಇಲ್ಲಿನ ರಾಜಕಾರಣಿಗಳು, ನಮ್ಮ ಸರ್ಕಾರ ಯಾವ ನಿಟ್ಟಲ್ಲಿ ಯೋಚನೆ ಮಾಡಬೇಕಾಗಿದೆ, ನಮಗೆ ಬರಬೇಕಾಗಿರುವ ಅವಕಾಶವನ್ನ ಯಾವ ರೀತಿ ಕಾನೂನಾತ್ಮಕವಾಗಿ ನಾವು ಕಾಯ್ದೆಗಳ ಮೂಲಕ, ಅಧಿಕಾರದ ಮೂಲಕ, ತಿದ್ದುಪಡಿಗಳ ಮೂಲಕ ಪಡ್ಕೊಳ್ಬೇಕಾಗಿದೆ ಅನ್ನೋದನ್ನ ಒಂದು ಒಳ್ಳೆ ಚಿಂತನೆಯನ್ನ ಮಾಡಿದ್ದಾರೆ. ಮತ್ತಷ್ಟು ವಿಶೇಷ ಚಿಂತನೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.